ತುಂಬಾ ಶಾರ್ಟ್ ಟೆಂಪರ್, ನನ್ಗೆ ತಾಳ್ಮೆ ಅನ್ನೋದಿರ್ಲಿಲ್ಲ. ನಿಮ್ ವಿಡಿಯೋಸ್ ನೋಡಿ 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 ತುಂಬಾ ತಾಳ್ಮೆ ಬಂದಿದೆ, ಮತ್ತೆ ತುಂಬಾ ಮಾತಾಡೋದನ್ನ ತುಂಬಾ ಕಲ್ತಿದೀನಿ. ಬಟ್ ಎಲ್ಲಿ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದ್ ಕಲ್ತಿದೀನಿ, ತುಂಬಾ ಕಲ್ತಿದೀನಿ. ನಿಮ್ಮ ವಿಡಿಯೋಸ್ ನೋಡಿ ತುಂಬಾ ಕಲ್ತಿದೀನಿ. ಆದ್ರೂ ಸ್ವಲ್ಪ ಎಡುತ್ತಾ ಇದ್ದೀನಿ, ಅದ್ ಏನಂತ ಅರ್ಥ ಆಗ್ತಿಲ್ಲ. ಹೆಂಗೆ ನಾನ್ ಮುಂದೆ ಜೀವನ ಮಾಡ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಆಯ್ತು, ಚರ್ಚೆ ಮಾಡುವ, ಏನ್ ತೊಂದ್ರೆ ಇಲ್ಲ. ಆಯ್ತಾ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 2 ವರ್ಷದಿಂದ ನೋಡ್ತಾ ಇದ್ದೀನಿ. ಒಳ್ಳೇದು. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳ್ಳೋದು ಅಂದ್ರೆ ತುಂಬಾ ಇದೆ, ಬಟ್ ನಂಗೆ ಅಷ್ಟೊಂದೆಲ್ಲ ಹೇಳಲ್ಲ. ನನ್ ಏನೇನ್ ಸಜೆಷನ್ ಬೇಕೋ ಅದನ್ನ ಮಾತ್ರ ಕೇಳ್ತೀನಿ ನಾನು ನಿಮ್ಗೆ. ಹೇಳವ. ನಮ್ಮ ಅಪ್ಪ ಅಮ್ಮಗೆ ನಾವಿಬ್ರೇ ಮಕ್ಳು, ನನ್ನ ತಮ್ಮ ನಾನು. ನಂಗೆ 9ನೇ ಕ್ಲಾಸಿಗೆ ಮದ್ವೆ ಆಯ್ತು. ಬಂದಿದ್ದ ಹುಡ್ಗನ್ನ ನೋಡ್ ಮದ್ವೆ ಮಾಡಿದ್ರು. ಹಿಂದೆ ಮುಂದೆ ಏನು ವಿಚಾರಿಸ್ಲಿಲ್ಲ. ಜೋರ ಮಾತಾಡ್ಬೇಕು. ವಿಚಾರಿಸಿದ್ದಾದ್ಮೇಲೆ ಮದ್ವೆ ಆದ್ಮೇಲೆ 1 ವರ್ಷದೊಳಗೆ ಮಗು ಆಯ್ತು. ಹಿಂಗೆ ಚೆನ್ನಾಗಿ ನಡೀತಾ ಇತ್ತು. ಮಗುಗ್ 1 ವರ್ಷ ಆಗಷ್ಟೊತ್ತಿಗೆ ನಮ್ ಗಂಡ ಹೆಂಡ್ತಿಲಿ ತುಂಬಾ ಸಮಸ್ಯೆಗಳು ಬಂತು. ಡೌಟ್ ಶುರುವಾಯ್ತು. ಡೌಟ್ ಇಂದ ದೂರನೂ ಆದ್ವಿ. ದೂರ ಆದ್ಮೇಲೆ 1 ವರ್ಷ ಬೆಂಗಳೂರಲ್ಲಿ ಇದ್ವಿ. ತಿರ್ಗಾ ಅವ್ರು ಊರಲ್ಲಿ ತಗೊಂಡೋಗ್ಬಿಟ್ರು. ಅಲ್ಲಿ ತುಂಬಾ ನನ್ಗೆ ಹಿಂಸೆ ಕೊಟ್ರು ನಮ್ಮ ಓರ್ಗಿತ್ತಿ ಅವರು. ಮತ್ತೆ ಬೆಂಗಳೂರಿಗೆ ಬಂದ್ವಿ. 1 ವರ್ಷಕ್ಕೆ ಮತ್ತೆ ಇನ್ನೊಂದ್ ಮಗು ಆಯ್ತು. ಆಮೇಲೆ ಚೆನ್ನಾಗಿದ್ವಿ. ಮತ್ತೆ ಮಗುಗೊಂದು 3-4 ವರ್ಷ ಆದ್ಮೇಲೆ ಮತ್ತೆ ತಿರ್ಗಾ ದೂರ ಆದ್ವಿ. ಏನ್ ಕಾರಣಕ್ಕೆ? ಅವಾಗ ದೂರ ಆದ್ವಿ ಅಂದ್ರೆ ಗಂಡ ಹೆಂಡತಿ ದೂರ ಆದ್ವಿ ಅಂತಲ್ಲ, ಅಥವಾ ಅತ್ತೆ ಮಾವನಿಂದ ದೂರ ಆದ್ವಿ ಅಂತಲ್ಲ? ಇಲ್ಲ, ಅತ್ತೆ ಮಾವಂದ ಏನು ಪ್ರಾಬ್ಲಮ್ಮೇ ಇಲ್ಲ ಹೇಳ್ಬೇಕು ಅಂದ್ರೆ. ಮತ್ ದೂರ ಆಗಿದ್ದು ಅಂದ್ರೆ ಯಾರ್ಯಾರು ದೂರ ಆಗಿದ್ದು? ನಾನು ನಮ್ಮ ಯಜಮಾನ್ರು. ಏನ್ ಕಾರಣಕ್ಕೆ? ಅವ್ರ ಅಕ್ಕನ ಗಂಡ ನಮ್ಮ ಮನೆ ಪಕ್ಕ ಇದ್ರು. ಅವ್ರು ಹೇಳ್ಕೊಟ್ಟಂಗೆ ಕೇಳ್ತಾ ಇದ್ರು. ಉದಾಹರಣೆಗೆ ಏನ್ ಹೇಳ್ಕೊಡ್ತಿದ್ರು? ವ್ಯವಹಾರ ಎಲ್ಲ ಅವ್ರ ಕೈ ಕೊಡ್ಬೇಡ, ನೀನೇ ಮಾಡು ಅಂತ ಹಿಂಗ್ ಹೇಳ್ಕೊಡ್ತಾ ಇದ್ರು. ನಾನು ದುಡಿತಾ ಇದ್ದೆ, ಅವರು ದುಡಿತಾ ಇದ್ರು. ನಾನ್ ಜಾಸ್ತಿ ವ್ಯವಹಾರ ಮಾಡ್ತಾ ಇದ್ದೆ. ಅವ್ರ ಮಾತ್ ಕೇಳ್ಕೊಂಡ್ ನಂಗೆ ಸ್ವಲ್ಪ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅಮ್ಮ ಮತ್ತೆ ನಮ್ಮಪ್ಪ ಇರ್ಲಿಲ್ಲ. ಒಂದ್ ವರ್ಷ ಫಸ್ಟ್ನೇ ಮಗುಗೆ ನಮ್ಮಪ್ಪ ತೀರ್ಕೊಂಡಿದ್ದು. ಅಷ್ಟೊತ್ತಿ ನಮ್ಮ ತಮ್ಮ ಬಂದ್ ಇಲ್ಲೇ ನಮ್ ರೂಮ್ ಪಕ್ಕನೇ ಇದ್ರು. ನಾನು ಅವ್ರನ್ನು ಜಾಸ್ತಿ ಏನು ಅಷ್ಟು ಮಾಡ್ತಿರ್ಲಿಲ್ಲ. ಆಮೇಲೆ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಮಾಡೋದಕ್ಕೆ ನಮ್ಮಮ್ಮ ನಮ್ಮ ತಮ್ಮ ನೋಡ್ಕೊಂಡು ಸರಿ ಬಂದ್ಬಿಡು ಅಂತ ಹೇಳಿ ಕರ್ಕೊಂಡ್ ಬಂದ್ರು. ಅದಾದ್ಮೇಲೆ ನಮ್ ತಮ್ಮ ಮನೆಯಲ್ಲೇ ಇದ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಇದ್ದೆ. ತಿರ್ಗಾ ಗಂಡನ್ ಬಿಡ್ಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಅವ್ರು ಯಾರೋ ಹೇಳ್ಕೊಟ್ಟಂತೆ ಇವ್ರು ತುಂಬಾ ಹೇಳಿದ ಮಾತ್ ಕೇಳೋದ್ ಜಾಸ್ತಿ. ತುಂಬಾ ದಡ್ಡನೂ ಅಲ್ಲ, ತುಂಬಾ ಬುದ್ಧಿವಂತನೂ ಅಲ್ಲ. ಆಯ್ತು, ವ್ಯವಹಾರ ನೀನ್ ನೋಡ್ಕೊಳ್ತಾ ಇದ್ದೆ, ಬಟ್ ಅವ್ರು ಹೇಳ್ಕೊಡ್ತಾ ಇದ್ರು ನೀನ್ ಹೆಂಡತಿಗೆ ಎಲ್ಲ ಬಿಡಬೇಡ, ನೀನ್ ಮಾಡಯ್ಯ ಅಂತ ಹೇಳ್ಕೊಡ್ತಿದ್ರು. ಅವಾಗ ಈತ ಜವಾಬ್ದಾರಿ ವಹಿಸ್ಕೊಳ್ಲಿಕ್ ಬಂದ ಅಥವಾ ಏನು? ಅವಾಗ ಗಲಾಟೆಗಳು ಅಂದ್ರೆ ಅವ್ರ ಮಾತ್ ಕೇಳ್ಕೊಂಬಂದು ನಂಗೆ ಹೊಡಿಯೋದು, ನೀನೇ ಮಾಡು ಜವಾಬ್ದಾರಿ, ಮನೆ ನೀನೇ ನಡೆಸು ಅಂತ ಕೊಡಬಹುದಿತ್ತಲ್ವಾ? ಅದನ್ನು ಬಿಟ್ಕೊಟ್ಟೆ. ಅದಾದ್ಮೇಲೂ ಏನ್ ತಾಪ, ಏನ್ ತೊಂದ್ರೆ ಆತನದ್ದು? ಮನೆಗೆ ದಿನದ ಬಳಕೆ ಆಗೋ ಅಂತ ಒಂದ್ ವಸ್ತುಗಳನ್ನ ತಂದ್ಕೊಟ್ಟಿಲ್ಲ ಅಂದ್ರೆ ಮನೆಯಲ್ಲಿ ಯಾವ ತರ ನೆಮ್ಮದಿ ಇರುತ್ತೆ? ನನ್ನ ಹತ್ರ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಅಂದ್ರೆ ಯಾವ್ದೋ ಒಂದ್ ರೀತಿಲಿ ಒಂದು ಬಂದೇ ಬರ್ತಾ ಇತ್ತು ಜಗಳ. ಅದಾದ್ಮೇಲೆ ನಮ್ ತಮ್ಮರ ಮನೆಗ್ ಮತ್ತೆ ನಮ್ಮ ಅಮ್ಮರ ಜೊತೆ ಹೊರಟೋದೆ. ನನ್ ಪಾಡಿಗೆ ನಾನ್ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಯಾವಾಗ 2012ರಲ್ಲಿ ನನ್ ನಾನ್ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರೆ ನನ್ ಬಗ್ಗೆ ಇಲ್ಲದೆಲ್ಲ ಅಪಪ್ರಚಾರ. ಅಲ್ಲಿದ್ದಾಳಂತೆ, ಇಲ್ಲಿದ್ದಾಳಂತೆ, ಅವ್ರೇನೆ ಗಂಡ ಅವ್ರೇನೆ ಅಪಪ್ರಚಾರ ಮಾಡ್ತಾ ಇದ್ರು. ಒಂದಿನ ನಿಮ್ಮ ಅಪಪ್ರಚಾರದಲ್ಲಿ ಪರಪುರುಷನ ವಿಚಾರ ಕೂಡ ಸೇರಿದೆ. ಅಂದ್ರೆ ಬೇರೆ ಅವನ ಜೊತೆ ಈಗ ಒಂದಿನ ವ್ಯಾನ್ ಮಿಸ್ ಆಗೋದು, ಒಂದಿನ ನಡ್ಕೊಂಡ್ ಹೋಗೋದು, ಒಂದಿನ ಇಲ್ಲ ಯಾರಾದ್ರೂ ಹಿಂಗೆ ಡ್ರಾಪ್ ಮಾಡೋದು, ಈ ತರದ್ದೆಲ್ಲ ನೋಡಿದ್ಮೇಲೆ ನನ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು. ನಾನು ಒಂದಿನ ಮನೆ ಹತ್ರ ಹೋಗಿ ಈ ವ್ಯಾನ್ ಮಿಸ್ ಆಗೋದು ಅಂದ್ರಲ್ಲ, ಅದೇನದು ವ್ಯಾನ್ ಮಿಸ್ ಆಗೋದು ಅಂದ್ರೆ? ಅಂದ್ರೆ ಬೇರೆಯವ್ರ ಗಾಡಿ ಮೇಲೆ ಹೋಗೋದನ್ನ ಈತ ನೋಡ್ತಿದ್ದ ಅಂತ? ಹೌದೌದು. ಬೇರೆಯವ್ರ ಗಾಡಿ ಮೇಲೆ ಅಂದ್ರೆ ನಿಮ್ ಜೊತೆ ಕೆಲಸ ಮಾಡೋರ್ ಜೊತೆನಾ? ಓಕೆ. ಹಾಗೆ ಹೋಗಿದ್ದನ್ನ ಈತ ನೋಡಿ ಅದಕ್ಕೊಂದು ಕತೆ ಕಟ್ಟುತ್ತಿದ್ರು. ಯಾರ ಹತ್ರ ಹೇಳ್ತಿದ್ರು ಕತೆ ಕಟ್ಟಿ?
ನಮ್ಮಮ್ಮನ್ಗೆ ಯಾರೋ 3ನೇವ್ರು ಹೇಳಿರೋದು. ನಮ್ಮಮ್ಮ ಬಂದ್ ನನ್ನ ಹತ್ರ ಗಲಾಟೆ ಮಾಡೋದು, ಅವ್ನ ಅಷ್ಟೆಲ್ಲ ಬೈಕೊಂಡು ಓಡಾಡ್ತಾವನೆ, ನಿನ್ ಪಾಡಿಗೆ ನೀನ್ ಸುಮ್ನೆ ಇದ್ಯಾ, ಹೋಗ್ ಕೇಳ್ಬಾರ್ದ ಮಾಡ್ಬಾರ್ದ ಅಂತ ನಮ್ಮಮ್ಮ ನನ್ ಮೇಲೆ ಗಲಾಟೆ ಮಾಡ್ತಾ ಇತ್ತು. ಆಮೇಲೆ ಆಮೇಲೆ ನಾನು ಒಂದಿನ ಹೋಗಿ ಅಲ್ಲೇ ನಮ್ಮ ಯಜಮಾನ್ರು ಮನೆ ಹತ್ರನೇ ಹೋಗ್ಬಿಟ್ಟು ಗಲಾಟೆ ಮಾಡ್ದೆ, ಬಾ ತೋರ್ಸ್ಕೊಟ್ಟಿಲ್ಲ ಅಂದ್ರೆ ಹಿಂಗ್ ಸುಮ್ನೆ ಬಿಡಲ್ಲ, ಹಂಗೆ ಹಿಂಗೆ ಇದಕ್ಕೆ ಅಲ್ಲಿ ಅವ್ರ ಮನೆ ಓನರ್ ಎಲ್ಲ ಮತ್ತೆ ತಿರ್ಗಾ ಪಂಚಾಯತಿ ಮಾಡಿ ಮತ್ತೆ ತಿರ್ಗಾ ಆಮೇಲೆ ಕಾಂಪ್ರಮೈಸ್ ಮಾಡಿದ್ರು. ಕಾಂಪ್ರಮೈಸ್ ಅಂದ್ರೆ ಆ ವಿಚಾರದ ಕಾಂಪ್ರಮೈಸ್ ಅಥವಾ ನಿಮ್ಮನ್ನ ಮತ್ತೆ ಇಲ್ಲ ಗಂಡ ಹೆಂಡತಿನ ಸೇರ್ಸಿದ್ರು. ಮತ್ತೆ ಅಲ್ಲಿಂದ ಚೆನ್ನಾಗಿತ್ತು, ಮತ್ತೆ ಮಕ್ಳು ನಾವೆಲ್ಲ ಒಟ್ಟಿಗೆ ಇದ್ವಿ. ಅದಾದ್ಮೇಲೆ ಮತ್ತೆ ತಿರ್ಗಾ ಒಂದ್ 5 ವರ್ಷ ಮತ್ತೆ ಕಂಟಿನ್ಯೂ ಕೆಲ್ಸ ಮಾಡಿದೆ. ಆಮೇಲೆ ಕೆಲ್ಸ ಬಿಟ್ಟು PF ಬಂದ್ಮೇಲೆ ಒಂದ್ ಮಿಷಿನ್ ತಗೊಂಡೆ, ಟೈಲರ್ ಮಿಷಿನ್. ಆಮೇಲೆ ಕಲ್ತಾದ್ಮೇಲೆ ಒಂದ್ ಅಂಗಡಿ ಕೆಲ್ಸಕ್ಕೂ ಹೋದೆ. ಅಲ್ಲಿವರೆಗೂ ಚೆನ್ನಾಗೇ ಇದ್ವಿ. ನಮ್ ತಮ್ಮ ಇದ್ಕೊಂಡ್ ಮನೇಲಿ ಯಾಕೆ ಮಾಡ್ತೀಯ, ಅಂಗಡಿ ಮಾಡೋ ಅಂದ, ಒಂದ್ ಅಂಗಡಿನೂ ಮಾಡ್ದೆ. ಜೊತೆಲಿ ಒಬ್ರು ಕೆಲ್ಸದವ್ರನ್ನು ಇಟ್ಕೊಂಡೆ. ಅಂಗಡಿ ಅಂದ್ರೆ ಏನ್ ಅಂಗಡಿ? ಟೈಲರ್ ಅಂಗಡಿ. ಅದಾದ್ಮೇಲೆ ಚೆನ್ನಾಗಿ ನಡೀತಾ ಇತ್ತು. ಸ್ವಲ್ಪ ದುಡ್ಡು ನನ್ನ ಹತ್ರ ಚೆನ್ನಾಗಿ ನಡೆಯೋದಕ್ಕೆ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯ್ತು, ನಾನೇನು ಮಾಡಲ್ಲ ಎಲ್ಲ ನೀನೇ ಮಾಡ್ಕೋ. ಅವ್ರು ಸ್ವಲ್ಪ ಲೋ ಬಜೆಟ್ ಪೇಮೆಂಟ್, ನನ್ ಸ್ವಲ್ಪ ಹೈ ಆಗೋಯ್ತು, ನೀನೇ ಮಾಡ್ಕೊ ಅಂತ ಮತ್ತೆ ಸ್ಟಾರ್ಟ್ ಆಯ್ತು. ಆಮೇಲೆ ಅಷ್ಟೊತ್ತಿ ಮಗ SLC ಆದ, ಮಗಳು 8th ಆದ್ಲು. ಅಲ್ಲಿವರೆಗೂ ಚೆನ್ನಾಗೇ ಇದ್ವಿ. ಆಮೇಲೆ ಸ್ವಲ್ಪ ಒಡವೆ ಗಿಡಿ ಎಲ್ಲ ಚೆನ್ನಾಗ್ ಮಾಡ್ಕೊಂಡ್ವಿ, ಅದಾಯ್ತು. ಮಗ ಫಸ್ಟ್ PU ಬಂದ, ಮಗಳು 9th ಬಂದ್ಲು. 9th ಬಂದ್ಮೇಲೆ ನಾವು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದ್ವಿ. ಅಂದ್ರೆ ಆ ಸಮಯದಲ್ಲೂ ನಿನ್ನ ಗಂಡನ ಅಕ್ಕ ಅಥವಾ ಭಾವ ಅಲ್ಲೇ ಇಲ್ಲ ಅವ್ರು ಇರ್ಲಿಲ್ಲ ಅಷ್ಟೊತ್ತಿಗೆ, ಅವರು ಊರಿಗೆ ಹೊರಟೋಗಿದ್ರು. ಏನಿರ್ಲಿಲ್ಲ, ಕಾಂಪ್ರಮೈಸ್ ಆದ್ಮೇಲೆ ಅವ್ರ ಕಾಟ ಏನಿರ್ಲಿಲ್ಲ? ಇಲ್ಲ ಏನಿರ್ಲಿಲ್ಲ. ಅವಾಗ ನಾನ್ ಚೆನ್ನಾಗ್ ದುಡಿತಾ ಇದ್ದೆ, ಅಂಗಡಿ ಮಾಡಿದ್ಮೇಲೆ ಸ್ವಲ್ಪ ನನ್ ಇಂಪ್ರೂವ್ ಆಗಿದ್ ಚೆನ್ನಾಗ್ ದುಡಿತಾ ಇದ್ದೆ. ಅದಾದ್ಮೇಲೆ ಮತ್ತೆ ಮಗ ಫಸ್ಟ್ PU, ಮಗಳು 9th. ಆಮೇಲೆ ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು. ಮಗ ಹಾಸ್ಟೆಲ್ ಅಲ್ಲಿ ಸೇರ್ದ, ಮಗಳು ನನ್ನ ಹತ್ರನೇ ಇದ್ಲು. ಆಮೇಲೆ ನಾನ್ ದುಡಿಯೋದ್ ನೋಡ್ಬಿಟ್ಟು ಪೂರ್ತಿ ಫುಲ್ ಸ್ಟಾಪ್ ಮಾಡ್ಬಿಟ್ರು. ಮನೆಗೆ ಏನು ಒಂದು 10 ರೂಪಾಯಿ ಮೊಸರು ಪ್ಯಾಕೆಟ್ ತರೋದು ಸ್ಟಾಪ್ ಮಾಡ್ಬಿಟ್ರು. ಎಲ್ಲ ನಂದೇ ಆಗ್ತಾ ಇತ್ತು. ನಾನೊಂದ್ 3 ತಿಂಗಳು ನೋಡ್ದೆ, ಕೇಳ್ದೆ ಪೇಮೆಂಟ್ ಅಲ್ಲಿ ಅಂದ್ರೆ ಈ ತಿಂಗ್ಳು ಹಾಕಿಲ್ಲ, ಬರೋ ತಿಂಗ್ಳು ಹಾಕಿಲ್ಲ, ಹಿಂಗೆ ಹೇಳ್ತಾ ಇದ್ರು. ಒಂದಿನ ನಿಂತ್ಕೊಂಡೆ ಜಗಳಕ್ಕೆ, ಪೇಮೆಂಟ್ ಕೊಡಲ್ಲ, ಮನೆಗೇನೋ ತಂದಾಕಲ್ಲ ಅಂದ್ರೆ ಏನಕ್ ಬರ್ತೀಯ ಮನೆಗೆ, ಬರ್ಬೇಡ ಅಂತ ಹೇಳಿ ಜಗಳ ಮಾಡಿದ್ದಕ್ಕೆ. ಅಂದ್ರೆ ನಿಮ್ಮ ದುಡಿಮೆ ನಿಂತಿತ್ತ ಅಥವಾ ಇದ್ರೂ ಕೂಡ ಅದನ್ನ ಕೇಳ್ತಾ ಇದ್ರ? ಅಲ್ಲಲ್ಲ, ನಿಮ್ ದುಡಿಮೆ ಮಾಡ್ತಾ ಇದ್ರಿ ಅಲ್ವಾ ನೀವು, ಅದು ಬರ್ತಿತ್ತು, ಅದ್ರ ಜೊತೆ ಗಂಡಂದು ನೀವು ಕೇಳ್ತಿದ್ರಿ? ಕೇಳ್ತಾ ಇದ್ದೆ. ಓಕೆ, ಅದು ಸಹಜ, ಅಲ್ಲಿ ಬೇರೆ ಏನು ಖರ್ಚಾಗೋದು ಬೇಡ ಅಂತ. ಅವರು ಫುಲ್ ಸ್ಟಾಪೇ ಮಾಡ್ಬಿಟ್ರು, ಏನು ಮಾಡ್ತಾನೆ ಇರ್ಲಿಲ್ಲ. ನಾನು ಒಂದಿನ ಗಲಾಟೆ ಮಾಡಿದೆ, ಮಗನ್ ಖರ್ಚು ನೋಡ್ಕೋತಾ ಇದ್ದೀನಿ, ಮಗಳು ಫೀಸು ನೋಡ್ಕೋತಾ ಇದ್ದೀನಿ, ಈ ಕಡೆ ಇದು ಮಾಡ್ಕೋತೀನಿ, ನೀನೇನ್ ಮಾಡ್ತಾ ಇದೀಯಾ ಅಂತ. ಏನೋ ಒಂದ್ ರೀಸನ್ ಹೇಳ್ಕೊಂಡು 3 ತಿಂಗಳು ಏನು ಮಾಡಿಲ್ಲ. ನಾನಂದೆ, ಈ ಸಂಪತ್ತಿಗೆ ಏನಕ್ಕೆ ಇರ್ತೀಯ, ಬೇಡ ಮನೆ ಬಿಟ್ಟು ಹೊಟ್ಟೋಗು ಅಂದೆ. ಅಂದ್ರೆ ನೀವು ಅದನ್ನ ಆತನಿಗೆ ಜವಾಬ್ದಾರಿ ಬರ್ಲಿ ಅಂತ ಹೇಳಿದ್ದು? ಹೇಳಿದ್ದು. ಓಕೆ, ಬಟ್ ಅದನ್ನ ಆತ ಬೇರೆ ತರ ತಗೊಂಡ್ರ? ಇಲ್ಲ ತಗೊಂಡಿಲ್ಲ. ಹಂಗಂತಿದ ಮತ್ತೆ ಒಂದಿನ ಗಲಾಟೆ ಮಾಡಿದ್ವಿ. ಅವತ್ತೊಂದಿನ ನನ್ ಮಗಳಿರ್ಲಿಲ್ಲ, ನಾವಿಬ್ರೇ ಇದ್ವಿ, ಜೋರ ಗಲಾಟೆ ಮಾಡಿದ್ವಿ. ಓನರ್ ಏನಂದ್ರು, ನೀವ್ ಗಂಡ ಹೆಂಡತಿ ಜಗಳ ಆಡೋದಾದ್ರೆ ಬೇಡ, ಖಾಲಿ ಮಾಡ್ಕೊಂಡು ಹೊಟ್ಟೋಗಿ ಅಂದ್ರು. ಹೊಟ್ಟೋಗಿ ಅಂದಿದ ತಕ್ಷಣ ಮನುಷ್ಯ ಮಾರನೇ ದಿನ ಹೋದನ್, 3 ದಿನ ಆದ್ರೂ ಬರ್ಲಿಲ್ಲ. ಆಮೇಲೆ ಓನರ್ ಇದ್ಕೊಂಡಿದ್ದು ಬೈದ್ರು, ಖಾಲಿ ಮಾಡ್ರಮ್ಮ ಫಸ್ಟ್ ಅಂತ. ನಾನೇನ್ ಮಾಡ್ದೆ, ಮತ್ತೆ ತಿರ್ಗಾ ನಾನೇ ಖಾಲಿ ಮಾಡ್ಬಿಟ್ಟು ಹೊಟ್ಟೋದೆ. ಖಾಲಿ ಮಾಡಿದ್ ಮಾರನೇ ದಿನ ಬಂದ್ರು. ಎಲ್ಲಿಗೆ, ಹೊಸ ಮನೆಗೆ ಹೋದ್ವಲ್ಲ ಆ ಮನೆಗ್ ಬಂದ್ರು. ಬಟ್ ಆ ಮನೆ ಅವ್ರಿಗೆ ಹೆಂಗ್ ಗೊತ್ತಿತ್ತು? ತೋರ್ಸಿದ್ದೆ, ಈ ಮನೆ ಮಾಡ್ತಾ ಇದ್ದೀನಿ ನೋಡಿ ಅಂತ. ತೋರ್ಸಿದ್ಕೆ ಬಂದ್ರು. ಬಂದು ಒಂದಿನ ಇದ್ರು. ಅಮ್ಮ ಮನೇಲಿ ನಾವು ಖಾಲಿ ಮಾಡ್ಕೊಂಡಾಗ 2 ದಿನ ಆದ್ಮೇಲೆ ಅಮ್ಮ ಮನೇಲಿ ಹಬ್ಬ ಇತ್ತು, ಕರ್ದಿದ್ರು. ಬನ್ನಿ ಹೋಗೋಣ ಅಂದೆ, ನೀವ್ ಹೋಗಿರ್ರಿ ನಾನ್ ಬರ್ತೀನಿ ಅಂತ. ನಾನು ನನ್ ಮಗಳು ಹೋಗಿ ಫೋನ್ ಮಾಡಿದ್ರೆ, ಇಲ್ಲ ರಜಾ ಕೊಡ್ತಾ ಇಲ್ಲ, ಬರಲ್ಲ ನಾನು ಅಂದ್ರು. ನಾವ್ ಹಬ್ಬ ಮುಗಿಸ್ಕೊಂಡ್ ಬರೋಷ್ಟೊತ್ತಿ ಪಾರ್ಟಿ ಮನೇಲಿ ಇಲ್ಲ, ಬಟ್ಟೆ ಎಲ್ಲ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದ. ಅದೇ ಮನೇಲೆ ನಾನು ಕರೆಕ್ಟ್ 2 ವರ್ಷ ಜೀವನ ಮಾಡಿದೆ. ಬರ್ತಾರೆ ಫೋನ್ ಮಾಡಿ ಕರ್ದೆ ನಾನು, ಬಾಪ ಅಂತ. ಬಂದ್ರು. ಬಂದು
ಅವ್ನು ಯೋಚನೆ ಮಾಡ್ತೀನಿ ನಾನು ಬರೋದಿಕ್ಕೆ ನಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ID ಕಾರ್ಡ್ ಕೊಡು ಅಂದ್ರು. ಇಲ್ಲ ಕೊಡಲ್ಲ ಅಂತ ಅಂದೆ. ಸರಿ ಆಯ್ತು ನಾನು ಯೋಚನೆ ಅಂದ್ರೆ ಮಾಡ್ತೀನಿ ಬಟ್ಟೆ ತಗೊಂಡೋಗೋ ಭರದಲ್ಲಿ ಅವ್ನ್ ಮರ್ತೋಗ್ಬಿಟ್ಟಿದ್ರು. ಆ ಅಂತಂದ್ರು. ಆಮೇಲೆ ಹೋದ್ರು. ಸರಿ ಆಯ್ತು ಫೋನ್ ಮಾಡ್ತೀನಿ ಬರ್ತೀನಿ ಅಂತ ಹೇಳೋದರ್ ಬರ್ಲಿಲ್ಲ. 2 ವರ್ಷ ನಾನು ಅಲ್ಲೇ ಇದ್ದೆ. ಅವರು ಏನ್ ಕಾರಣ ಹಂಗ ಹೋಗ್ಲಿಕ್ಕೆ? ಏನ್ ಕಾರಣ ಅಂದ್ರೆ ಎಲ್ಲಿಗೆ ಹೋಗ್ತೀನಿ ಏನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರ ಅವರು? ಫ್ರೆಂಡ್ ಮನೇಲಿ ಇದ್ದೀನಿ ಅಂದ್ರು. ಬಟ್ ಬರ್ತೀನಿ ಫ್ರೆಂಡ್ ಮನೇಲಿ ಇದ್ದೀನಿ ಬರ್ತೀನಿ ಅಂತ ಹೇಳೋದ್ರು. ಅದಾದ್ಮೇಲೆ ನಾನು ಫೋನು ಮಾಡ್ದೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇರ್ಲಿಲ್ಲ. ಮತ್ತಿರ್ಗ ಆಮೇಲೆ ಇನ್ನೊಂದ್ಸಲ ಯುಗಾದಿ ಹಬ್ಬ ಬಂತು. ಅವಾಗೂ ಕಾಲ್ ಮಾಡಿದೆ ಬಾ ಮನೆಗೆ ಅಂತ. ಸರಿ ಆಯ್ತು ಬರ್ತೀನಿ ಅಂದ್ರು. ಬರ್ಲಿಲ್ಲ. ಅಲ್ಲೇ ಕೆಲ್ಸಕ್ಕೆ ಒಂದೇ ಬಸ್ಸಲ್ಲೇ ಮಗಳು ಸ್ಕೂಲ್ಗೆ ಹೋಗ್ತಿದ್ದು ಅದೇ. ಅವ್ರು ಅದೇ ಒಂದೇ ಸ್ಟಾಪು. ಹಿಂದೆ ಸ್ಟಾಪ್ ಅವರು ಮುಂದೆ ಸ್ಟಾಪು ನಾವು. ಹಿಂಗೆ ಇದ್ದಿದ್ದು. ಅದಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು 2 ವರ್ಷ ಅಲ್ಲೇ ಇದ್ದೆ. ಕೊರೋನಾ ಬಂದ್ಬಿಡ್ತು. ಫಸ್ಟ್ನೇ ಕೊರೋನಾದಲ್ಲಿ ನಾವು ಅಲ್ಲೇ ಅದೇ ಮನೇಲೇ ಇದ್ವಿ. ಅವಾಗ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ನನ್ಗೆ. ಯಾಕಂದ್ರೆ ಅಂಗಡಿ ಸ್ವಲ್ಪ ಡೌನ್ ಆಯ್ತು. ಆಗ ಅಮ್ಮ ಏನಂದ್ರು ಇನ್ನೊಂದ್ ಕಡೆ ಸಿಟಿ ಕಡೆ ಬೆಂಗಳೂರಲ್ಲೇನೆ ಸಿಟಿ ಕಡೆ ನಮ್ ತಮ್ಮ ಆಲ್ರೆಡಿ ಮದ್ವೆ ಆಗಿದ್ದ. ಯಾವಾಗ ಫಸ್ಟ್ನೇ ಕೊರೋನಾದಲ್ಲಿ ಮದ್ವೆ ಆಗಿದ್ದ. ಅವಾಗ ಸೆಕೆಂಡ್ನೇ ಕೊರೋನಾ ಬರೋ ಅಷ್ಟೊತ್ತಿಗೆ ಬಂದ್ಬಿಡು ಸುಮ್ನೆ ಅವ್ನ್ ಇಲ್ಲದ್ದು ಯಾಕೆ ಒದ್ದಾಡ್ತೀಯ ಹುಡ್ಗಿನ್ ಕಟ್ಕೊಂಡು ಬಂದ್ಬಿಡು ನೀನು ತಮ್ಮನ್ ಜೊತೆ ಇರೋ ಅಂದ್ರು. ನಾನು ಅಷ್ಟೊತ್ತಿಗೆ ಬಂದೆ. ಮಗುಂದು 2nd PU ಕಂಪ್ಲೀಟ್ ಆಗಿತ್ತು. ಅವಾಗ ಬಂದ್ಬಿಟ್ಟು ಆ ಕಡೆ 8th ಮೈಲಿ ಸೈಡ್ ಅಲ್ಲಿ ಬಂದ್ ಸೆಟ್ಲ್ ಆದ್ವಿ. ಅಲ್ಲಿ ಮಗಳು 1st PU ಮಗ 2nd PU ಓದ್ತಾ ಇದ್ರು. ಅವ್ನು 1 ವರ್ಷ ಡ್ರಾಪ್ ಮಾಡ್ಬಿಟ್ಟ ಮಗ. ನಾನು ಅಲ್ಲಿ 1 ವರ್ಷ ಬೇರೆ ಕಡೆ ಗಾರ್ಮೆಂಟ್ಸ್ ಕೆಲ್ಸಕ್ಕೂ ಹೋದೆ. ಹೋಗಿ ಸ್ವಲ್ಪ PF ಬಂದಿದ್ದ ದುಡ್ಡಲ್ಲಿ ಮತ್ತೆ ಅಂಗಡಿ ಮಾಡ್ಕೊಂಡೆ. ಅಂಗಡಿ ಮಾಡ್ಕೊಂಡು ಎಷ್ಟು 3 ವರ್ಷ ಅಲ್ಲೇ ಇದ್. ಮಗಳದು 1st ಇಯರ್ 2nd ಇಯರ್ ಮುಗೀತು. ಡಿಗ್ರಿ ಜಾಯಿನ್ ಆದ್ಲು. 1st ಇಯರ್ ಡಿಗ್ರಿ 2nd ಇಯರ್ ಜಾಯಿನ್ ಆಯ್ತು. ಅದಾದ್ಮೇಲೆ ಮನುಷ್ಯ ಇಲ್ಲೇ ಇದ್ದ ಮಾಮೂಲಿ ಹಳೆ ಜಾಗದಲ್ಲೇ. ಬೇರೆ ಯಾರೋ ಹೆಂಗಸನ್ ಕರ್ಕೊಬಂದು ಇಟ್ಕೊಂಡಿದ್ನಂತೆ. ಓಹೋ, ಅಂದ್ರೆ ಆತ ಬೇರೆ ಮನೆ ಮಾಡಿದ್ರ ಅಥವಾ ಸ್ನೇಹಿತರ ಜೊತೆ ಇದ್ದಿದ್ದ? ಇಲ್ಲ ಸಪ್ರೇಟ್ ಸಿಂಗಲ್ ಮನೆ ಮಾಡ್ಕೊಂಡು ಒಬ್ಬರು ಹೆಂಗಸರ್ನ ಇಟ್ಕೊಂಡಿದ್ದ. ನನ್ಗೆ ರಿಲೇಟಿವ್ ಅವ್ರು ಇವ್ರು ಹೇಳ್ತಾ ಇದ್ರು ಯಾರನ್ನೋ ಇಟ್ಕೊಂಡು ಯಾರೋ ಲೇಡೀಸ್ ಒಬ್ರಿದ್ದಾರೆ. ಏನದು ಸಂಬಂಧವೋ ಅಥವಾ ಕೆಲ್ಸಕ್ಕೆ ಇಟ್ಕೊಂಡಿದ್ದು? ಇಲ್ಲ ಸಂಬಂಧ ಏನಿಲ್ಲ, ಮನೇಲಿ ಇಟ್ಕೊಂಡಿರೋದು. ಅಂದ್ರೆ ಅದು ಅರ್ಥ ಏನವ ಇಟ್ಕೊಂಡಿರೋದು ಅಂದ್ರೆ ಏನ್ ಅರ್ಥ? ಅಂದ್ರೆ ಹೆಂಡತಿಯಾಗಿ ಇಟ್ಕೊಂಡಿರೋದ, ಕೆಲ್ಸಕ್ಕೆ ಅಂತ ಇಟ್ಕೊಂಡಿರೋದ ಅಥವಾ ಸುಮ್ನೆ ಜಾಗ ಕೊಟ್ಟಿರೋದ? ಹೆಂಡತಿ ತರ ಇಟ್ಕೊಂಡಿರೋದು ಮನೇಲಿ ಸಂಬಂಧ. ಆ ತರ ಇಟ್ಕೊಂಡು ನಂಗೆ ಅವ್ರ ರಿಲೇಷನ್ ಅವರೇ ನನಗ್ ಕಾಲ್ ಮಾಡಿ ಹೇಳ್ತಾ ಇದ್ರು ಈ ತರ ಇದೆ ಅಂತ. ಎಲ್ಲಾದ್ರೂ ಹೋಗ್ಲಿ ಬಿಡು, ಯಾರಾದ್ರೂ ಒಬ್ರು ಆಸರೆ ಇರ್ಬೇಕು, ಇರ್ಲಿ ಬಿಡು ಅಂತ ಹೇಳಿ ನಾನ್ ಸುಮ್ನೆ ಆಗಿದ್ದೆ. ಎಷ್ಟು 6 ತಿಂಗಳು ಸುಮ್ನೆ ಇದ್ದೆ. ಏನಂದೆ ಏನು ಆಸರೆ? ಆಸರೆ ಯಾರಿಗೆ? ಅವ್ರಿಗೆ ಕೆಲ್ಸಕ್ಕೆ ಹೋಗ್ ಬಂದ್ರೆ ಬಟ್ಟೆ ಒಗ್ಯಕ್ಕೆ ಅಡ್ಗೆ ಮಾಡ್ಕೊಡಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ. ನಾವಂತೂ ಜೊತೆಲಿಲ್ಲ, ಯಾರಾದ್ರೂ ಒಬ್ರು ಇರ್ಲಿ ಬಿಡು ಅಂತ ಅಂದೆ ನಾನು ಅವ್ರಿಗೆ. ನನಗ್ ಕಾಲ್ ಮಾಡಿ ಹೇಳೋರ್ಗೆ. ಶಭಾಷ್. ಆಮೇಲೆ ಒಂದಿನ ಅವ್ರು ನಮ್ಮ ಯಜಮಾನ್ರು ಮನೆ ಪಕ್ಕದಲ್ಲಿರೋರೆ ನನಗ್ ಮತ್ತೆ ಕಾಲ್ ಮಾಡಿದ್ರು. ಇರೋರು ಇದ್ದಾಳಲ್ಲ ಅವಳ ಆಧಾರ್ ಕಾರ್ಡ್ಗೆ ನಿನ್ ಗಂಡನ ಹೆಸರು ಹಾಕಕ್ಕೆ ಓಡಾಡ್ತಿದ್ದಾರೆ, ಮುಂದೆ ಪ್ರಾಬ್ಲಮ್ ಆಗ್ಬೋದು, ಬಂದ್ ವಿಚಾರ್ಸು ಅಂದ್ರು. ಆಮೇಲೆ ನಾನು ಒಂದಿನ ಬಂದ್ ಕೇಳ್ದೆ ಯಾರಪ್ಪ ಇದು ಅಂತ. ನಂಗ್ ಹುಷಾರ್ ಇರ್ಲಿಲ್ಲ, ತುಂಬಾ ನೋಡ್ಕೊಳಕ್ ಯಾರು ಇರ್ಲಿಲ್ಲ, ಅದಕ್ಕೆ ಕರ್ಕೊಬಂದ್ ಇಟ್ಕೊಂಡಿದೀನಿ. ನನ್ ಹೋಗು ಅಂದ್ರೆ ಒಟ್ಟೋಗ್ತಾರೆ. ನಾನ್ 3 ವರ್ಷ 4 ವರ್ಷದಿಂದ ನನ್ ಮಕ್ಳಿಗೆ ದುಡ್ದಿ ಓದ್ಸಿದೀನಿ ಮಾಡಿದೀನಿ. ನೀನ್ ಏನ್ ಮಾಡಿದ್ಯಾ? ಯಾರನ್ನ ಕರ್ಕೊಬಂದ್ ಇಟ್ಕೊಂಡಿದ್ಯಾ? ನಾನ್ ಕರ್ದಿದ್ರೆ ನಾನ್ ಬರ್ತಾ ಇರ್ಲಿಲ್ವಾ? ಏನ್ ನಿನ್ ಕತೆ? ಮುಂದೆ ಏನ್ ನಿನ್ ಕತೆ ಮಕ್ಳದ್ದು ಅಂತ ಕೇಳ್ದೆ. ನನ್ ಕೈಲಿ ಆಗಲ್ಲ ನೋಡ್ಕೊಳಕ್ಕೆ, ತಿಂಗ್ಳಿಗೆ ಇಷ್ಟು ಅಂತ ಕೊಡ್ತೀನಿ, ನೀನೇ ನೋಡ್ಕೊ ಅಂತ ಅಂದ್ರು. ಅದ್ ಯಾವ ಲೆಕ್ಕಾಚಾರ? ತಿಂಗ್ಳಿಗೆ ಇಷ್ಟು ಕೊಡೋ ಯಾವ್ದ್ ಲೆಕ್ಕಾಚಾರ? ಹಂಗನ್ಕೊಂಡ್ ಏನಾದ್ರು ಮಕ್ಳು ಮಾಡ್ಕೊಂಡ್ವಾ ನಾವು? ಮತ್ತೆ ಒಬ್ಬರನ್ನ ನೀನ್ ಸಾಕು, ಇನ್ನೊಬ್ಬರನ್ನ ನಾನ್ ಸಾಕ್ತೀನಿ. ನಾನ್ ಡೈರೆಕ್ಟ್ ಆಗಿ ಅಂದೆ, ಯಾಕೆ ಒಬ್ರೇ ನಾನು ಹಿಂಗ್ ಹುಟ್ಟಿರೋದು ಅಂತ. ಆಮೇಲೆ ಹಂಗಂತೀನಿ. ಸರಿ ಆಯ್ತು, ಇವಾಗ ಏನ್ ಮಾಡ್ಬೇಕು? ನಾನು 2 ಆಪ್ಷನ್ ಇಡ್ತೀನಿ, ಅದ್ರಲ್ಲಿ ಯಾವ್ದಕ್ಕಾದ್ರೂ ಒಂದಕ್ಕೆ ಒಪ್ಕೋ, ನಾನ್ ಬೇಕಾದ್ರೆ ಮುಂದಕ್ಕೆ ಏನು ಇಲ್ಲ ನಿನ್ ಜೊತೆಲಿ ಇಟ್ಕೊಂಡ್ ಸಾಕು ಗಂಡ ಹೆಂಡತಿ ಮಕ್ಕಳನ್ನ. ಇಲ್ಲ ಅಂದ್ರೆ ಮಕ್ಳು ಮದ್ವೆಗೆ ಅಂತೇಳಿ ಒಬ್ಬೊಬ್ರಿಗೆ 10 ಲಕ್ಷ ದುಡ್ಡು ಕೊಟ್ಬಿಡು, ನಿನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನು ಇರ್ತೀನಿ ಅಂದೆ. ಮನುಷ್ಯ 2ಕ್ಕೂ ಒಪ್ಕೊಳ್ಳಿಲ್ಲ.
ಮತ್ತೆ ಅದೇ ಊರವ್ರಿದ್ದವರು ಸ್ವಲ್ಪ ದೊಡ್ಡವರು ಕೂರ್ಸಿ ಮಾತಾಡ್ಸಿರೋ. ಅವ್ರೇನಂದ್ರು, ಇಷ್ಟು ವರ್ಷ ಅಮ್ಮ ಕಷ್ಟಪಟ್ಟು ಸಾಕೈತೆ, ಏನ್ ಮಕ್ಳು ಚಿಕ್ಕವರಲ್ಲ, ದೊಡ್ಡವರಿದ್ದಾರೆ, ಓದ್ಸಿದಾಳೆ ಅಮ್ಮ, ಸ್ವಲ್ಪ ಯೋಚನೆ ಮಾಡು ಅಂತಂದಿದ್ದಕ್ಕೆ ಒಂದ್ ತಿಂಗ್ಳಿಗೆ 6,000 ಕೊಡ್ತೀನಿ ಅಂತ ಒಪ್ಕೊಂಡ. ಆಮೇಲೆ ನಾನು ಅಂದೆ, ಇದ್ಯಾವ ನ್ಯಾಯ? ಅವ್ರು ಕೇಳ್ದೆ, ನಿಮ್ ಅಕ್ಕ ತಂಗಿಯರ್ಗಾಗಿದ್ರೆ ನೀವ್ ಹಿಂಗೆ ಮಾಡ್ತಾ ಇದ್ರ ಅಂತ ಅವ್ರಿಗೆ ಕೇಳ್ದೆ. ಅಂದ್ರೆ 6,000 ಹಿರಿಯರ ಸಮ್ಮುಖದಲ್ಲಿ, ಅರ್ಥಾತ್ ಅವ್ರದ್ದೇ ಸಲಹೆ ಆಗಿತ್ತು ಅದು. ಆಗಿತ್ತು. ನಾನು ಅವ್ರನ್ನೇ ಕೇಳ್ದೆ, ನಿಮ್ ಅಕ್ಕ ತಂಗಿರ್ ಹೆಣ್ಮಕ್ಳ ಜೀವನ ಆದ್ರೆ ನೀವ್ ಹಿಂಗ್ ಮಾಡ್ತಿದ್ರಾ ಅಂತ ಕೇಳ್ದೆ ನಾನು. ಮಗನಿಗೆ 22 ವರ್ಷ, ಮಗ್ಳಿಗೆ 18 ವರ್ಷ, ಈತನ್ಗೆ ಈ ಮಾತು ಹೇಳ್ತಿರಲ್ಲ, ನಿಮ್ ಅಕ್ಕ ತಂಗಿಯರ್ಗಾದ್ರೆ ಇದು ಸರಿನಾ ಅಂತ ಕೇಳ್ದೆ. ಹೋಗ್ಲಿ ಬಿಡಮ್ಮ, ನೀನ್ ಸ್ವಲ್ಪ ಇದಿದೀಯಾ ಮಾಡ್ಕೊ ಅಂತ ಹೇಳಿ ಅಂದಿದ್ದಕ್ಕೆ ಒಪ್ಕೊಂಡು ಹೋದೆ ನಾನು. ಸರಿ ಆಯ್ತು ಅಂತ ಹೋಗಿದ್ಕೆ 1 ತಿಂಗಳು 5,000 ರೂಪಾಯಿ ಆಗ್ತದೆ. ಇನ್ನೊಂದ್ ತಿಂಗಳಿಗೆ ಏನೋ ಆಧಾರ್ ಕಾರ್ಡ್ ಬ್ಲಾಕ್ ಮಾಡಿಸಿದೀನಿ ಅಂತ ಹಾಕ್ಲೇ ಇಲ್ಲ. ಅಂದ್ರೆ ನೀವು ಬ್ಲಾಕ್ ಮಾಡಿಸಿದ್ರಾ? ಇಲ್ಲ, ಅದು ಆಲ್ರೆಡಿ 10 ವರ್ಷಕ್ಕೊಂದ್ಸಲ ಅಪ್ಡೇಟ್ ಮಾಡ್ಬೇಕಂತ ಆತರ ಬಂದಿದೆ. ಆ ಮನುಷ್ಯನ್ಗೆ ಅಷ್ಟ್ ಗೊತ್ತಾಗಿಲ್ಲ. ನನ್ ಫಸ್ಟ್ ಆಫ್ ಆಲ್ ನನ್ ಮನುಷ್ಯನೇ ಬೇಡ ಅಂದ್ಮೇಲೆ ಆಧಾರ್ ಕಾರ್ಡ್ ನಾನೇನು ಬ್ಲಾಕ್ ಮಾಡಿಸ್ಲಿ. ಆಮೇಲಿಂದ ಅದಷ್ಟೆಲ್ಲ ಆದ್ಮೇಲೆ ಮತ್ತೆ ಬಂದೆ. ಯಾಕಪ್ಪ 1 ತಿಂಗ್ಳು ಕೊಟ್ಟೆ, ಇನ್ನೊಂದ್ ತಿಂಗ್ಳು ಯಾಕೆ ಹಾಕಿಲ್ಲ ಅಂತ ಕೇಳಿದ್ದಕ್ಕೆ, ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದ್ ಮುಗಿಸ್ಕೊಂಡ್ ಹಾಕ್ತೀನಿ. ಏನ್ ಕಾಯಕ ಆತನದು? ಕಂಪ್ನಿಗೆ ಹೋಗ್ತಾ ಇದ್ರು. ಅಂದ್ರೆ ದುಡಿಮೆ ಇತ್ತ? ದುಡಿಮೆ ಇತ್ತು. ಬಟ್ ಏನಾದ್ರು ವ್ಯಸನ ಇತ್ತ? ಇಲ್ಲ, ಕೆಲ್ಸಕ್ಕೆ ಹೋಗೋರು ಬರ್ತಾ ಇದ್ರು ಅಷ್ಟೇನೆ. ಹೆಣ್ಣಿಂದೊಂದಿತ್ತು? ಅದೊಂದಿತ್ತು. ನನ್ ಮಾತಾಡ್ಸ್ಕೊಂಡು, ಇಲ್ಲ ಹೋಗ್ಲಿ ಬಿಡು ಸುಮ್ನೆ ಆಗು. ತಿರ್ಗ ಅದಾದ್ಮೇಲೆ, ಇಲ್ಲ ನನ್ ಇವಾಗ ಕೊಡಕ್ ಆಗಲ್ಲ ಅಂದ್ರು. ಸರಿ ಆಯ್ತು, ನನ್ಗೂ ಬೇಡ ನಿನ್ಗೂ ಬೇಡ, ಕಂಪ್ಲೇಂಟ್ ಕೊಡ್ತೀನಿ ನಾನು ಹಿಂಗೆ ಅಂತ. ಫಸ್ಟ್ ಹೆಂಡ್ತಿ ಇದ್ದಂಗೆನೆ ಯಾವಳನ್ನ ಕರ್ಕೊಂಡ್ ಮನೇಲಿ ಇಟ್ಕೊಂಡಿದ್ದೆ, ಕಂಪ್ಲೇಂಟ್ ಕೊಟ್ಕೋ ಹೋಗಿ ಅಂತ ಅಂದ್ರು. ಸೀದಾ ಹೋದೆ ಪೊಲೀಸ್ ಸ್ಟೇಷನ್ಗೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದೆ. ಪೊಲೀಸರು ಎಲ್ಲ ಕೇಳಿದ್ರು ಸ್ಟೋರಿನ. ಫೋನ್ ಮಾಡಿದ್ರೆ, ಸರ್ ನಂಗೆ ಬರಕ್ಕಾಗಲ್ಲ, ಟೈಮ್ ಇಲ್ಲ ಇವಾಗ ಅಂದ್ರು. ಅವ್ರೇನ್ ಮಾಡಿದ್ರು, ಜೊತೆಲಿ ಜೀಪ್ ಕಳ್ಸೋರು, ಹೋಗಮ್ಮ ಮನೆ ಹತ್ರಕ್ಕೆ ಅಂತ. ಜೀಪಲ್ಲಿ ಬರ್ತಿದ್ದಂಗೆ, ಇಲ್ಲಿ ಪಾರ್ಟಿ ಇಲ್ಲ ಮನೆ ಹತ್ರ, ಅವಳಿದ್ಲು. ಅವಳಿಗೆ ಸ್ವಲ್ಪ ಬೈದೆ ನಾನು, ಯಾಕೆ ಬಂದಿದ್ಯಾ ನೀನು ಅಂತಂದೆ. ಇಲ್ಲ ಹುಷಾರಿಲ್ಲ ಅಂದ್ರು, ಬಂದೆ ಅದಕ್ಕೇನೆ. ಆಲ್ರೆಡಿ ಅವಳಿಗೆ ಗಂಡ ಸುತ್ತೋಗಿದ್ದಾನೆ, 2 ಮಕ್ಳಿದಾವೆ, ಮಕ್ಕಳನ್ನೆಲ್ಲ ಬೇರೆ ಕಡೆ ಬಿಟ್ಬಿಟ್ಟು ಬಂದವಳು. ಅಂದ್ರೆ ಬೇರೆ ಗಂಡೀರ್ ಯಾರನ್ನಾಗ್ಲಿ ಹೆಂಡ್ತಿ ಬಿಟ್ಟೋಗವ್ರಂದ್ರೆ ಅವ್ರ ಗಂಡದಿರ ಹತ್ರ ಎಲ್ಲ ಹೋಗಿ ಸೇವೆ ಮಾಡ್ತೀಯ ಅಂತಾನು ಕೇಳ್ದೆ ನಾನು. ನರ್ಸ ಡಾಕ್ಟ್ರ ನೀನು ಏನು ಅಂತಾನು ಕೇಳ್ದೆ. ಹಂಗಂದಿದ ತಕ್ಷಣ ಅವ್ರೇನಂದ್ರು, ಸರಿ ಆಯ್ತಮ್ಮ, ಟೈಮ್ ರಾತ್ರಿ 8:30 ಆಗಿತ್ತು ನಾನು ಸ್ಟೇಷನ್ ಹತ್ರ ಹೋದಾಗ. ಬೇಡ ಇವಾಗ ಬೆಳಗ್ಗೆ ಬರೋಗು ಅಂತಂದ್ರು. ಬೆಳಗ್ಗೆ ಸ್ಟೇಷನ್ ಹತ್ರ ಹೋಗೋಷ್ಟೊತ್ತಿಗೆ ಈ ಅಮ್ಮ ಇಲ್ಲ ಹೊಟ್ಟೋಗ್ಬಿಟ್ಟಿದ್ದಾಳೆ, ಕಳ್ಸ್ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಸ್ಟೇಷನ್ ಹತ್ರ ಕರೆದ್ಬಿಟ್ಟು ಚೆನ್ನಾಗಿ ಉಗ್ದಿ ಕಳ್ಸಿದ್ರು. ನಿಂಗ್ ಲಾಸ್ಟ್ ಫೈನಲ್ ಏನಮ್ಮ ಅಂದ್ರು. ನಂಗ ಅವ್ನ್ ತಿಂಗ್ಳಿಗೆ 5,000 ಕೊಡೋದು ಬೇಡ, 6,000 ಕೊಡೋದು ಬೇಡ, ಮಕ್ಳು ಮರಿಗ್ ಜೀವನ ತೋರಿಸ್ಲಿ, ನನಗ್ ಜೀವನ ಮಾಡಿಸ್ಲಿ, ನಾನ್ ಕೇಳ್ತಿರೋದ್ ಇಷ್ಟೇ ಅಂದೆ. ಆಮೇಲಿಂದ ಆಗಲ್ಲ ಅಂದ್ರೆ ಡೈವರ್ಸ್ ಕೊಡಕ್ ಹೇಳಿ, ಡೈವರ್ಸ್ ತಗೊಂಡ್ ಹೋಗ್ತೀನಿ. ಆಮೇಲೆ ಡೈವರ್ಸ್ ಅಂದಿದ ತಕ್ಷಣ ಅವ್ರ ಫ್ರೆಂಡ್ ಯಾರನ್ನ ಕರ್ಕೊಂಡ್ ಬಂದಿದ್ರು, ಸ್ವಲ್ಪ ಟ್ಯಾಲೆಂಟ್ ಇರೋನ್ನ, ಅವರು ಬೇಡ ಇದೆಲ್ಲನೂ, ಮಕ್ಳು ಮದುವೆ ವಯಸ್ಸಿ ಬಂದಿದ್ದಾರೆ, ಹಿಂಗೆಲ್ಲ ಮಾಡ್ಕೋಬೇಡಿ ಅಂತ ಹೇಳಿ ಜೊತೆ ಮಾಡಿ ಕಳ್ಸಿದ್ರು. ಜೊತೆ ಮಾಡಿ ಕಳ್ಸಿ 5 ತಿಂಗ್ಳಾಯ್ತು. ಈಗ ಪ್ರೆಸೆಂಟ್ 5 ತಿಂಗ್ಳಾಯ್ತು. 5 ತಿಂಗಳಿಂದ ಮಕ್ಳಿಗೆ ಈಗ ಫೈನಲ್ ಇಯರ್ ಡಿಗ್ರಿ ಇಬ್ರುನು. ಅವ್ರೊಂದ್ ಕಡೆ ಇದ್ದಾರೆ, ಮೊದ್ಲು ಫಸ್ಟ್ ಇದ್ವಲ್ಲ ಆ ಸಿಟಿಲಿ ಇದ್ದಾರೆ, ಈಗ ನಾವಿಬ್ರು ಒಂದ್ ಕಡೆ ಇದ್ದೀವಿ. 5 ತಿಂಗಳಿಂದ ಅವ್ರ ಪಾಡಿಗೆ ಅವರು, ನನ್ ಪಾಡಿಗೆ ನಾನಿದ್ದೀವಿ. ಈ ಮೂರ್ ದಿನದ ಹಿಂದೆ ಏನಾಯ್ತು ಅಂದ್ರೆ, ಕಂಪ್ನಿಗೆ ಹೋಗಿದ್ರು, ನೈಟ್ ಬಂದಿರ್ಲಿಲ್ಲ. ಯಾವಾಗ ಬಂದ್ರು ಫೋನ್ ಮಾಡಿ ಹೇಳ್ತಾ ಇದ್ರು ನೈಟ್ ಬರಲ್ಲ ಅಂತ. ಅವತ್ ನೈಟ್ ಬರ್ಲಿಲ್ಲ, ಕಾಲ್ ಮಾಡಿದೆ ಯಾಕೆ ಬಂದಿಲ್ಲ ಅಂತ, ಎತ್ತಿಲ್ಲ. ಮತ್ತಿರ್ಗ ಬೆಳಗ್ಗೆ ಬಂದ್ರು, ಕೇಳ್ದೆ ಯಾಕಪ್ಪ ಕಾಲ್ ಎತ್ತಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಒಂದ್ ಫೋನ್ ಮಾಡಿ ಕೇಳ್ಬೋದಿತ್ತಲ್ಲ, ಯಾಕೆಂದ್ರೆ ಮಾಡಿಲ್ಲ, ಏನ್ ಇವಾಗ ಅಂದ್ರು. ಏನ್ ಹಂಗಂತೀಯಲ್ಲ, ನಾನು ಇರೋದೇ ಹಿಂಗೆ, ಇಷ್ಟ ಇದ್ರೆ ಇರ್ಬೋದು, ಕಷ್ಟ ಆದ್ರೆ ಹೋಗ್ಬೋದು ಅಂದ್ರು. ಹಂಗಂದಿದ್ದಕ್ಕೆ ನಾನೇನ್ ಮಾಡಿದೆ, ಸರಿ ಈ ಮಾತನ್ನ ಸ್ಟೇಷನ್ ಹತ್ರ ಹೇಳು, ಕಾನೂನ್ ಪ್ರಕಾರ ಏನಾಯ್ತು ಹಂಗೆ ಹೋಗ್ತೀನಿ ಅಂದೆ. ಹಂಗಂದಿದ ತಕ್ಷಣ ನಾನ್ ರೆಡಿಯಾಗಿ ಸ್ಟೇಷನ್ ಹತ್ರಕ್ಕೆ ಹೋದೆ. ಮುಂಚೆ ಬರೋಷ್ಟಿಗೆ ಊರಿಗೆ ಎಸ್ಕೇಪ್. ಇವತ್ತಿಗೆ 4 ದಿನ ಆಯ್ತು ಬಂದಿಲ್ಲ. ನನ್ ಜೀವನ ಈಗ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಮನೆ ರೆಂಟು, ಹುಡ್ಗುರಿರೋ ಮನೆ ರೆಂಟು,
ಈಗ ಅಂಗಡಿನೂ ಇಲ್ಲ ನಂದು 5 ತಿಂಗಳಿಂದ, ಅಂಗಡಿನೂ ಖಾಲಿ ಮಾಡ್ಕೊಂಡ್ ಬಂದೆ. ನಂಗೀಗ ಯಾವ ಕಡೆಯಿಂದ ಯೋಚನೆ ಮಾಡಿದ್ರು ಮೈಂಡ್ ಬ್ಲಾಕ್ ಆಗಿದೆ. ನನ್ ಕೆಲ್ಸನೂ ಕಳ್ಕೊಂಡಿದ್ದೀನಿ. ಈಗ ಮಿಷಿನ್ಗಳೆಲ್ಲ ತಂದು ಮನೇಲಿ ಇಟ್ಕೊಂಡಿದ್ದೀನಿ, ಮಕ್ಳಿಗೆ ರೂಮ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಮನುಷ್ಯನೂ ಇಲ್ಲ. ನನ್ಗೆ ನೆಕ್ಸ್ಟ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲವ ಮಾತಾಡೋಣ. ಈಗ ಊರಿಗೆ ಹೋಗಿದ್ದಾನೆ ಅಂದ್ರೆ ಯಾವ ಊರು? ಅರ್ಥ ಆಯ್ತು, ಓಕೆ ಆಯ್ತು, ಅವ್ರ ಊರು ಅಂದ್ಕೊಳ್ಳಿ. ಈ ಪೊಲೀಸ್ನವ್ರಿಗೆ ಆ ವಿಷಯ ತಿಳಿಸ್ದ? ಇಲ್ಲ, ತಿಳ್ಸಿಲ್ಲ. ನಾನು ಹೋದೆ ಸುಮ್ನೆ ಎದುರಿಸೋಣ ಅಂತ, ನೋಡೋಣ ಯಾವ ತರ ಬರುತ್ತೆ ಅಂತ. ಹೋಗಿಲ್ಲ ನಾನು ಟೇಸ್ಟ್, ಸುಮ್ನೆ ಫ್ರೆಂಡ್ ಹತ್ರ ಹಿಂಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಹೋಗಿಲ್ಲ ನಾನು ಹೇಳೋದಕ್ಕೆ. ಸುಮ್ನೆ ಅವ್ರು ಏನಂತಾರೆ, ಇವಾಗ ಹೋದ್ರೆ ಏನಂತಾರೆ, ಯಾವಾಗ್ಲೂ ಇದ್ದಿದ್ದೇಮ್ಮ ನಿಮ್ದು, ಹೋಗಿ ಡೈವರ್ಸ್ ತಗೊಳ್ರಿ, ಲಾಯರ್ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದೆಲ್ಲ ಏನಕ್ ಬೇಕು ಅಂತೇಳಿ ನಾನು ಹೋಗಿಲ್ಲ ನಾನು. ಬಟ್ ಅವ್ರ ಊರಿಗೆ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತು? ಅವ್ರ ಅಣ್ಣ ಕಾಲ್ ಮಾಡಿದ್ದೆ, ನಮ್ಮ ಯಜಮಾನ್ರ ಅವ್ರ ದೊಡ್ಡಮ್ಮ ಮಗನಿಗೆ ಕಾಲ್ ಮಾಡಿದ್ದೆ, ಈ ತರ ಆಗಿದೆ ಇನ್ಸಿಡೆಂಟ್ ಅಂತ. ಅವ್ರೊಂದ್ಸರಿ ಈರಮ್ಮ ಕಾಲ್ ಮಾಡಿ ಹೇಳ್ತೀನಿ ಅಂತ ಅಂದ್ರು. ಕೇಳಿದ್ದಕ್ಕೆ ಅಲ್ಲೆಲ್ಲ ಫ್ರೆಂಡ್ ಮನೇಲಿ ಇದ್ದಾನೆ ಅಂತೆ, 1-2 ದಿನ ಬಿಟ್ಟು ಬರ್ತಾರಂತೆ ಅಂತ ಅಂದ್ರು. ಬಟ್ ನನ್ ಮೈಂಡ್ ಹೆಂಗ್ ಓಡ್ತಿದೆ ಅಂದ್ರೆ, ಬರ್ಲಿಲ್ಲ ಅಂದ್ರೆ ಈ ಮನೆ ರೆಂಟು, ಆ ಮನೆ ರೆಂಟು, ನನ್ ಕೆಲ್ಸ ಇಲ್ಲ, ಇವಾಗ ಖಾಲಿ ಕೂತಿದ್ದೀನಿ, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಎಷ್ಟು ಬಾಡಿಗೆ? ಎಷ್ಟವ? 7,000-8,000 ಬರ್ತೈತೆ. ಅಂದ್ರೆ ಆ ಮಕ್ಕಳು ಇರೋದು ನಿಮ್ದು ರೂಮು, ಮತ್ತೆ ಈ ನಾವಿರೋ ರೂಮು. ಬಟ್ ನೀವು ಬೇರೆ ಬೇರೆ ಮಕ್ಕಳು ಬೇರೆ, ನೀವು ಅಂದ್ರೆ ಈ ಯೋಚನೆ ಯಾಕೆ ಬಂತು, ಅಥವಾ ಯಾಕೆ ಹಂಗಿದ್ದೀರಾ ನೀವು? ಅಂದ್ರೆ ಮಕ್ಕಳಲ್ಲಿ ನೀವಿಲ್ಲಿ ಯಾಕಂಗೆ? ಅದು ಸೆಕೆಂಡ್ ಇಯರ್ ಡಿಗ್ರಿ ಫೈನಲ್ ಇಯರ್ಗೆ ನಾನು ಇಲ್ಲಿ ಗಲಾಟೆ ಸ್ಟಾರ್ಟ್ ಮಾಡಿದ್ದು. ಅದು ನಾನು TC ಕೇಳಿದೆ ಇಲ್ಲೇ ಬಂದು ಸೆಟ್ಲ್ ಆಗಕ್ಕೆ. 4 ಕಾಲೇಜಲ್ಲಿ ಏನಂದ್ರು, ಇಲ್ಲ ಕೊಡ್ತೀವಿ, ಫಸ್ಟ್ ಇಯರ್ ಇಂದ ಸೇರ್ಬೇಕು, ಇಲ್ಲ ಅಂದ್ರೆ ಡ್ರಾಪ್ ಮಾಡ್ಬೇಕು, ನಾವ್ ಹಿಂಗ್ ಸೆಂಟ್ರಲ್ TC ಕೊಡಕ್ ಆಗಲ್ಲ ಅಂದ್ರು. ನಂಗೆ ನೆಕ್ಸ್ಟ್ ಆಪ್ಷನ್ ಏನಿದೆ, ಇವಾಗ ನಾನು ಡ್ರಾಪ್ ಮಾಡ್ಸಕ್ ಆಗಲ್ಲ. ಅದಕ್ಕೆ ಮಕ್ಕಳಿರೋ ಜಾಗದಲ್ಲಿ ನೀವು ಇರ್ಬೋದಿತ್ತಲ್ಲ. ಈ ಮನುಷ್ಯ ಬರಲ್ಲ, ಯಾಕಂದ್ರೆ ಇಲ್ಲಿ ಒಂದು 18 ವರ್ಷದಿಂದ ಒಂದೇ ಕಂಪ್ನಿಲಿ ಮಾಡ್ತಾ ಇರೋದು. ಈಗ ನಾನ್ ಮತ್ತೆ ನನ್ ಮಕ್ಳ ಹತ್ರನೇ ಹೋದ್ರೆ ಮತ್ತೆ ಅವಳು ಬಂದು ಇಲ್ಲಿ ಸೇರ್ಕೊಳಕ್ ಅವಕಾಶ ಆಗುತ್ತೆ. ಅರೆ ಅಲ್ಲವ, ಈಗ ಆಯ್ತು, ನನ್ಗೆ ಅರ್ಥ ಆಗುತ್ತೆ. ಎಲ್ಲವೂ ಸಪೂರವಾಗಿ ಎಲ್ಲವೂ ಸರಿ ಹೋಗಬೇಕು ಅನ್ನೋ ನಿನ್ನ ಇಚ್ಛೆ ಇರಬಹುದು. ಬಟ್ ನಿನ್ನ ಗಂಡನ ವ್ಯಕ್ತಿತ್ವ ಏನು, ಆತನ ವರ್ತನೆ ಏನು, ಆತನ ಪಲಾಯನವಾದ ಜವಾಬ್ದಾರಿ ತೆಗೆದುಕೊಳ್ಳಲ್ಲ, ಜವಾಬ್ದಾರಿ ಎದುರುಗಡೆ ಬರ್ತವೆ ಅಂದ ತಕ್ಷಣ ಪಲಾಯನ ಮಾಡ್ತಕ್ಕಂಥ ಬುದ್ಧಿ, ಹೀಗಿದ್ದಾಗ ಈತನ ಮೇಲೆ ಸಂಪೂರ್ಣ ಭಾರ ಒಪ್ಪಿಸಿ, ಬಿಡು ಇನ್ನ ಮೇಲೆ ಎಲ್ಲ ಸರಿ ಹೋಗ್ಬಿಡ್ತಾರೆ, ನೀನು ಕೆಲಸ ಬಿಟ್ಟಿದ್ದಾಗಲಿ, ಮಕ್ಕಳಿಂದ ನೀನು ಇವನ ಜೊತೆ ದೂರ ಇದ್ದಿದ್ದಾಗಲಿ, ಅಥವಾ ನಾಳೆ ಈ ಥರ ಮತ್ತೆ ಮಾಡಲ್ಲ ಅನ್ನೋ ಅಂದ್ರೆ ಆ ನಂಬಿಕೆ ಹೇಗೆ ಬಂತು ನಿನಗೆ? ನನ್ ಯಾವ ತರ ಪ್ಲಾನ್ ಹಾಕೊಂಡ್ ಬಂದೆ ಅಂದ್ರೆ, ಅಲ್ಲಿಂದ ಅಂಗಡಿ ಖಾಲಿ ಮಾಡ್ಕೊಂಡ್ ಬಂದಲ್ಲ, ಇಲ್ಲಿ ಯಾವ್ದಾದ್ರು ಚಿಕ್ಕದೊಂದು ಅಂಗಡಿ ಮಾಡ್ಕೊಳ್ಳೋಣ, ಈ ಮನುಷ್ಯನು ಕೆಲ್ಸಕ್ಕೆ ಹೋಗ್ತಾ ಇರ್ಲಿ, ನಾನ್ ಅಂಗಡಿ ಮಾಡ್ಕೊಂಡಿರ್ಲಿ, ನನ್ಗೆ ಎಷ್ಟಾಗುತ್ತೋ ಅಷ್ಟ್ ಮಾಡ್ಕೊಳ್ಳೋಣ ಅಂತ ನನ್ ಮಿಷಿನ್ಗಳನ್ನ ಮತ್ತೆ ಮೆಟೀರಿಯಲ್ ಎಲ್ಲ ತಗೊಂಡ್ ಬಂದ್ಮೇಲೆ ನಾನು ಅಂಗಡಿನೂ ನೋಡ್ದೆ. ಅಂಗಡಿ ಅಡ್ವಾನ್ಸ್ ಕೊಡ್ಬೇಕಿತ್ತು 30,000. ನನ್ನ ಹತ್ರ ಅವಾಗ ಇರ್ಲಿಲ್ಲ, ಯಾಕಂದ್ರೆ ಅಲ್ಲಿ 30,000 ಕೊಟ್ಟಿ ಹುಡುಗರಿ ರೂಮ್ ಮಾಡಿ ಇಟ್ಟಿದ್ದೆ. ಅಲ್ಲಿಂದ ಖಾಲಿ ಮಾಡ್ಕೊಂಬರಷ್ಟಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಖಾಲಿ ಆಯ್ತು. ಕೇಳಿದೆ ಮನುಷ್ಯನ್ಗೆ, ಈ ತರ ಅಂಗಡಿ ಮಾಡ್ಬೇಕು ಅಂದಿದ್ದಕ್ಕೆ ಏನಂದ್ರು, 1-3 ತಿಂಗಳು ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗು, ಆಮೇಲೆ ಬೇಕಾದ್ರೆ ನಿಂಗೆ ಇದನ್ನ ಅಡ್ವಾನ್ಸಿಗೆ ಕೊಡೋಣ ಅಂತ. 3 ತಿಂಗಳು ಬೇರೆ ಕಡೆ ನಾನ್ ಕೆಲ್ಸಕ್ಕೆ ಹೋದ್ರೆ ನೀನ್ ಕೊಡ್ಬೇಕಾ ನಂಗೆ ಅಡ್ವಾನ್ಸ್? ನಾನೇ ತಗೊಂತೀನಿ, ನೀನ್ ಮಾಡ್ಕೊಟ್ಟಿದ್ದೆ ಎಲ್ಲಿ ಬಂತು? 3-4 ವರ್ಷದಿಂದ ನಾವ್ ಯಾರು ಇಲ್ಲ, ನೀನ್ ಒಬ್ನೇ ದುಡ್ದಿದ್ಯಲ್ಲ, ಆ ದುಡ್ಡೆಲ್ಲ ಏನಾಯ್ತು ಅಂತ ಕೇಳ್ದೆ ನಾನು. ಅದೆಲ್ಲ ನಿನ್ಗೆ ಯಾಕೆ ಬೇಕು ಅಂದ್ರು. ನಿನ್ಗೆ ಯಾಕೆ ಅದಕ್ಕೆ, ನಾನು ಇಷ್ಟು ವರ್ಷ ಕಷ್ಟಪಟ್ಟು ಮಕ್ಳು ಸಾಕಿದ್ದೀನಲ್ವಾ, ಇವಾಗ ನಾನ್ ಮಾಡಲ್ಲ. 3 ವರ್ಷ ನಾನ್ ಎಷ್ಟ್ ಕಷ್ಟಪಟ್ಟಿದ್ದೀನಿ ಅದ್ ನಿನಗ್ ಗೊತ್ತಾಗ್ಬೇಕು. ಮಕ್ಳು ಖರ್ಚು ನೀನ್ ನೋಡ್ಕೊ, ನೀನ್ ಅಂಗಡಿ ಮಾಡ್ಕೊಟ್ರೆ ನಾನು ಅಂಗಡಿ ಮಾಡ್ಕೊಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳ್ದೆ. ಅದಕ್ಕೆ ಅಂಗಡಿ ನೋಡೋಣ ಬಿಡೋಣ ಅಷ್ಟೊತ್ತಿಗೆ ನಾನು ಬರೋ ಟೈಮಿಗೆ ಕರೆಕ್ಟಾಗಿ ಆಷಾಢ ಬಂತು. 1 ತಿಂಗಳು ನೋಡೋಣ ಅಂತೇಳಿ ಮನೇಲೆ ಕೂತ್ಕೊಂಡೆ. ಅಷ್ಟೊತ್ತಿಗೆ ಅದಾದ್ಮೇಲೆ ಒಂದಿನ ಒಂದೊಂದು ಯಾವ್ದಾದ್ರು ನೆಪ ಹುಡ್ಕೊಂಡು ಈ ತರ ಹಿಂಗ್ ಇದಾಗ್ತಿತ್ತು. ಈ 3 ದಿನದಿಂದ ಸ್ವಲ್ಪ ಜಾಸ್ತಿ ಆಯ್ತು. ಅಲ್ಲ, ಈಗ ನನಗೊಂದು ಪ್ರಶ್ನೆ ಇದೆ. ಅಂದ್ರೆ ನಾರ್ಮಲಿ ಇವನು ಕಟ್ಕೊಂಡಿರೋ ವ್ಯಕ್ತಿನೇ ಇಂಥವನು ಅಂತ ಗೊತ್ತಾದಾಗ ಬದುಕಲ್ಲಿ ಒಂದು ಸೆಕೆಂಡ್ ಆಪ್ಷನ್ ಅಂತ ಇರಬೇಕವ.
ಈಗ ಸರಿ, ನೀನು ಇವನ್ ಬರೋಕ್ಕಿಂತ ಮುಂಚೆ ನೀನೇ ಸಾಕ್ತಾ ಇದ್ದೆ, ನೀನೇ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಯಾರೋ ಹೇಳಿದ್ರು, ಅಯ್ಯೋ ಅವಳನ್ನ ಯಾರನ್ನೂ ತಂದಿಟ್ಕೊಂಡಿದ್ದಾನೆ, ಅವಳು ಆಧಾರ್ ಕಾರ್ಡಲ್ಲಿ ನಿನ್ನ ಗಂಡನ ಹೆಸರು ಸೇರ್ಸೋಕೆ ಹೋಗ್ತಿದ್ದಾಳೆ. ಹಂಗೆ ಹೇಳ್ದಾಗ ತಾನೇ ನೀನು ಮತ್ತೆ ಇದನ್ನು ಪಡ್ಕೊಳ್ಳೋ ಪ್ರಯತ್ನ ನೀನು ಜಾಸ್ತಿ ಮಾಡಿದೆ, ಹೌದಲ್ಲವಾ? ಅಂದ್ರೆ ನಾನು ಯಾವ್ದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಅಂದ್ರೆ, ನಮ್ದು ಸ್ವಲ್ಪ ಆಸ್ತಿ ಇದೆ, ನಮ್ಮ ಗೊತ್ತಾಯ್ತು. ನಾನು ಅಲ್ಲಿಗೆ ಹೋಗೋದೇ ಇಲ್ಲ, ಅದಕ್ಕೋಸ್ಕರ ಕಾರ್ಡಿಗೆ ಹೆಸರು ಅಂದ ತಕ್ಷಣ ನಿನ್ ತಲೆಯಲ್ಲಿ ಅದೇ ಅಲ್ಲ, ನಿನ್ ತಲೆಯಲ್ಲಿ ಅಷ್ಟೇ ಕೇಳ್ತಾ ಇರೋ ತಲೆಯಲ್ಲೂ ಅದೇ ಮೊದ್ಲು ಬರೋದು. ಅರ್ಥ ಆಯ್ತಲ್ಲ? ಅದು ಬಿಡು. ಆದ್ರೆ ಹೀಗೆ ಗಂಡ ಮದುವೆ ಆದ ಕಾಲದಿಂದಲೂ ಅವನ್ ಇದೇ ಗೋಳು, ಇದೇ ಮನಸ್ಥಿತಿ, ಇದೇ ಬೇಜವಾಬ್ದಾರಿತನ ಅಂದಾಗ ಅವನನ್ನ ಯಾರೋ ಪೊಲೀಸ್ನವರು, ಹಿರಿಯರು ಯಾರೋ ಅವನನ್ನ ನಿನ್ ಜೊತೆ ಮತ್ತೆ ಸೇರಿಸಬಹುದು. ಆದ್ರೆ ಇವು ಬುದ್ಧಿ ಇದೆಯಲ್ಲ, ಓಡೋಗೋ ಬುದ್ಧಿ, 3 ತಿಂಗಳಿಗೂ ಎಲ್ಲೆಲ್ಲೋ ಓಡೋಗೋದು, ಅಥವಾ ನಾನೇಕೆ ನಿನಗೆ ಹೇಳಬೇಕು, ನಾನ್ಯಾಕೆ ನಿನಗೆ ಲೆಕ್ಕ ಕೊಡಬೇಕು, ಇದು ಸಂಸಾರಕ್ಕೆ ಯೋಗ್ಯವಲ್ಲದ ಕೂಸು, ಸಂಸಾರಕ್ಕೆ ಯೋಗ್ಯವಲ್ಲದ ಗಂಡ ಅಂತ ಗೊತ್ತಾದಾಗ ನಾನು ಯಾವಾಗಲೂ ಕೂಡ ಇವನನ್ನು ನಂಬಿ ಬಂದು ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು, ಅಂಗಡಿ ಬಿಟ್ಬಿಟ್ಟು, ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು, ಇವನು ನನಗೆ ಅಂದ್ರೆ ಯಾವುದೋ ಒಂದು ಮಧ್ಯರಾತ್ರಿ ಇವನು ಕಣ್ಣಿಗೆ ಕಾಣ್ದಂಗೆ ಓಡೋಗಬಹುದು ಅಂತ ಇದ್ದಾಗ, ಒಂದು ನಿಜಕ್ಕೂ ಆ ಹೆಣ್ಣಿಗೆ ಅಷ್ಟೆಲ್ಲ ಅನುಭವಿಸ್ಕೊಂಡು ಬಂದಿರೋಳಿಗೆ ಇವನು ಹೋದ್ರೆ ನೆಕ್ಸ್ಟ್ ನನ್ನ ಬದುಕೇನು ಅಂತ ಸೆಕೆಂಡ್ ಆಪ್ಷನ್ ಅನ್ನೋದು ಇರ್ಲೇಬೇಕಿತ್ತು. ಈಗ ನನ್ನ ತಲೆ ನೋಡ್ತಿರೋದೇನು ಅಂದ್ರೆ, ಈಗ ಹೆಂಗೋ 5 ತಿಂಗಳಿಂದ ಮಕ್ಳು ಇಂಡಿಪೆಂಡೆಂಟ್ ಆಗಿ ಇದಾರೆ, ಈಗ ಅಡ್ಗೆ ಮಾಡ್ಕೊಂತಿದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ನಾನು ಇವಾಗ ಯಾವ್ದಾದ್ರು ಒಂದ್ ಬೇರೆ ಎಲ್ಲಾದ್ರೂ ಜಾಬ್, ನಾನು ಆ ಪರಿಹಾರಕ್ಕೆ ಬರ್ತೀನಿ, ನಾನು ಇನ್ನೂ ಅಲ್ಲಿಗೆ ಬಂದಿಲ್ಲ. ನಾನು ಹೇಳ್ತಿರೋದು ನಿನ್ ದಡ್ಡತನವನ್ನ ನಿನಗ್ ತಿಳಿಸ್ತಾ ಇದ್ದೀನಿ. ಯಾವ್ದಾದ್ರೂ ಅಷ್ಟೇ, ನನ್ ಜೊತೆ ಇರೋದು ವಿಷ ಸರ್ಪ ಅಂದಾಗ ನಾನು ಎಷ್ಟೇ ನಾನೇ ಸಾಕಿರೋದಾಗಿರ್ಬೋದು, ದೂರದಿಂದ ಹಾಲು ಒಯ್ಬೇಕೆ ಹೊರತು ಆ ಹಾವಿನ ಬಾಯಿ ನಾನೇ ಗಿಂಜ್ಬಿಟ್ಟು ಹಾಲು ಒಯ್ಯೋಕ್ಕಾಗಲ್ಲ, ಆಯ್ತಲ್ಲ? ಹೌದು. ನನಗೆ ಈಗ ನೆಕ್ಸ್ಟ್ ಏನು ಮಾಡ್ಬೋದು, ಏನು ನಿನ್ನಲ್ಲಿರೋ ಶಕ್ತಿ ಅಂತದ್ದು ನಾನು ಅದನ್ನೆಲ್ಲ ಮಾತಾಡ್ತೀನಿ. ಆದರೆ ಮೊದಲು ಈಗ ನಾಳೆ ಇನ್ನೊಂದು 3 ದಿನ ಆಯಿತು, ಬತಾನವ ಇನ್ನೊಂದು 2 ವಾರದಲ್ಲಿ ಬತಾನೆ. ಅಂದರೆ ಇದು ನೀನು ಅಂದುಕೊಂಡಂತಹ ಅಂದರೆ ಸಂಸಾರದ ಸರಕಲ್ಲ ಇದು. ಇದು ಈ ಗೊತ್ತು ಗುರಿ ಇಲ್ದೇನೆ ಈಗ ಏನು ಚಟ ಇಲ್ಲ ಅನ್ನೋದು ಬಿಟ್ರೆ ಇದಕ್ಕಿಂತ ದೊಡ್ಡ ಚಟ ಬೇಕನ್ನವ. ಯೋ ನಿಜ, ಸಾಕಾಗೋಗಿದೆ. ಬಟ್ ಹೇಳ್ತಾರೆ ದೊಡ್ಡವರು, ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ. ಅದ್ ನಿಜ ಸತ್ಯನ ಸುಳ್ಳ ಗೊತ್ತಿಲ್ಲ. ನಾನು ಒಂದ್ ಹೆಣ್ಣು, ಈ ಮನುಷ್ಯನ್ ತಿದ್ದಕ್ಕೆ ಆಗಿಲ್ವಲ್ಲ, ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಇಲ್ಲ ಯಾವತ್ತಾದ್ರೂ ಕೂಡ ಹೆಣ್ಣು ಏನ್ ಬೇಕಾದ್ರೂ ಸಾಧಿಸಬಲ್ಲಳು ಅಂದ್ರೆ ಅದರ ಅರ್ಥ ಅವಳು ಸ್ವಯಂ ಅವಳ ಬದುಕನ್ನ ಎಷ್ಟು ಎತ್ತರಕ್ಕಾದ್ರೂ ತೆಗೆದುಕೊಂಡು ಹೋಗಬಲ್ಲಳು, ಯಾರನ್ನು ಬೇಕಾದ್ರೂ ಎದುರಿಸಬಲ್ಲಳು, ಎಂತ ಅಸಾಧ್ಯವಾದದ್ದನ್ನು ಸಾಧಿಸಬಲ್ಲಳು ಅನ್ನೋ ನಿನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತ್ರ ಆ ಮಾತೆ ಹೊರತು ಇನ್ನೊಬ್ಬನನ್ನು ಬದಲಾಯಿಸುವ ವಿಚಾರ ಅಂದ್ರೆ ಅವಳು ಒಬ್ಬ ಕ್ರೂರಿಯನ್ನು ಬದಲಾಯಿಸಬಲ್ಲಳು ಆ ಮಾತು ಅದಕ್ಕೆ ಅಂದ್ರೆ ಆ ಮಾತು ನಿನ್ನ ಬದುಕು ನಿನ್ನ ನಿರ್ಧಾರಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಇನ್ನೊಬ್ಬರ ಬದಲಾವಣೆಗೆ ಸಂಬಂಧಪಟ್ಟಿದ್ದಲ್ಲ ಅದು. ನನ್ ನಿಜ ತುಂಬಾ ಕಷ್ಟ ನೋಡ್ಬಿಟ್ಟಿದೀನಿ. ನನ್ಗೆ ಹೆಂಗೆ ಇದು ಬಾಟಮ್ ಇಂದ ಟಾಪ್ ವರ್ಗು ನೀವು ನಂಬ್ತೀರಾ ಬಿಡ್ತೀರಾ, ನಾನ್ ಬೆಂಗಳೂರಿಗೆ ಬಂದ್ಮೇಲೆ ಮನೆ ಕೆಲ್ಸ ಮಾಡಿದ್ದೀನಿ, ಗಾರೆ ಕೆಲ್ಸ ಮಾಡಿದ್ದೀನಿ, ಇಂಥ ಕೆಲ್ಸ ಮಾಡಿಲ್ಲ ಅನ್ನಂಗಿಲ್ಲ. ನನ್ ಮಕ್ಕಳನ್ನ ಹೊಟ್ಟೆಲಿ ಇಟ್ಕೊಂಡು ಎಲ್ಲ ಕೆಲ್ಸ ಮಾಡಿದ್ದೀನಿ. ನಾ ಅದೆಲ್ಲ ಕಷ್ಟ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ. ಒಂದ್ ಟೈಮ್ ಅಲ್ಲಿ ನೀವು ನಂಬ್ತೀರಾ ಬಿಡ್ತೀರಾ, ಅನ್ನ ಕಣ್ಣೀರು 2 ಕಲ್ಸ್ಕೊಂಡ್ ತಿಂದಿದ್ದೀನಿ. ಅದನ್ನೆಲ್ಲ ನಾನು ನೆನೆಸ್ಕೊಂಡ್ರೆ ನೀನ್ ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ತಿದ್ದೀನಲ್ವಾ, ತುಂಬಾ ಕಲ್ತಿದ್ದೀನಿ. ನಾನ್ 3-4 ವರ್ಷ ಒಬ್ಳೆ ಸಿಂಗಲ್ ಆಗಿ ನನ್ ಮಕ್ಕಳನ್ನ ಓದಿಸ್ಕೊಂಡು ಎಲ್ಲರ ಹತ್ರ ಶಬಾಸ್ ಅನಿಸ್ಕೊಂಡಿದ್ದೀನಿ. ಬಟ್ ಈಗ ನಾನು 5 ತಿಂಗಳಿಂದ ಈಗ ನೀನೇನೇನು ಗಂಡ ಬಿಟ್ಟು ಹೋದಾಗ ಮಕ್ಕಳನ್ನ ಸಾಕುವ ವಿಚಾರದಲ್ಲಿ ನೀನೇನೇನು ಶ್ರಮಪಟ್ಟು ಯಾವುದೂ ವ್ಯರ್ಥವಾಗುವುದಿಲ್ಲ. ಅದು ಮಕ್ಕಳ ಮುಖೇನವೇ ನಿನಗೆ ವಾಪಸ್ ಅಂದರೆ ಅವರಿಂದ ಸುಖ ಸಂತೋಷ ಅನ್ನೋದಕ್ಕಿಂತ ನೀನು ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಏನು ತ್ಯಾಗ ಮಾಡದೆ ಕಷ್ಟಪಟ್ಟೆ ಅದು ಯಾವುದೂ ವ್ಯರ್ಥವಾಗುವುದಿಲ್ಲ. ಬಟ್ ಇಲ್ಲಿ ದುಃಖಕ್ಕೆ ಕಾರಣವಾಗಿರೋ ವಿಚಾರ ಅಂದರೆ ಯಾವುದನ್ನು ನನ್ನ ಬದುಕಿಗೆ ಜೀವನ ಸಂಗಾತಿ ನನ್ನ ಪತಿ ಅಂತ ಸ್ವೀಕಾರ ಮಾಡಿ ಮದುವೆ ಆದ್ನಲ್ಲ, ಆ ವಸ್ತುವೇ ಸ್ವಯಂ ದೋಷಪೂರಿತವಾದದ್ದು. ಅದು ಈ ಮಧ್ಯದಲ್ಲಿ ಎಲ್ಲೋ ಈಗ ಒಬ್ಬಿಟ್ಟು ಮಾಡಿ ಆದ್ಮೇಲೆ ಅಲ್ಲೆಲ್ಲೋ ಇಟ್ಟಾದ್ಮೇಲೆ ಇರುವೆ ಎತ್ತಿದ್ರೆ ನಾವು ಬಡ್ದು ಇರುವೆ ತೆಗೆದು ನಾವು ತಿನ್ಬೋದೇನೋ. ಬಟ್ ಆ ಮಾಡಬೇಕಾದ್ರೆ ಹಸೀಟೇ ದೋಷ ಇತ್ತು ಅಂದ್ರೆ ನೀನೇನು ಬರಿಪಡಿಸಬಲ್ಲೆ?
ಏನು ಮಾಡಕ್ಕಾಗಲ್ಲ. ಅರ್ಥಾತ್ ನಿನ್ನ ಗಂಡನ ವಿಚಾರ ಒಬ್ಬಿಟ್ಟು ಮಾಡಿ ಎಲ್ಲೋ ಇಟ್ಟ ಮೇಲೆ ಇರುವೆ ಎತ್ತಿರೋದಲ್ಲ, ಸ್ವಯಂ ಆ ಒಬ್ಬಿಟ್ಟೇ ದೋಷಪೂರಿತವಾದದ್ದು. ಒಬ್ಬಿಟ್ಟೆ ದೋಷ ಆದ್ಮೇಲೆ ಇರುವೆ ಅನ್ನೋದೊಂದು ಮ್ಯಾಟ್ರೇ ಅಲ್ಲ ಅಲ್ವಾ. ನಿನ್ನ ಗಂಡನ ವಿಚಾರ ಅದು ಮತ್ತೆ ಆತನಿಗೆ ತಗಲಾಕೊಂಡಿರೋ ಈ ಅಂದ್ರೆ ಆತನಿಗೆ ಸಿಗರೇಟು ಬೀಡಿ ಬೇರೆ ಯಾವುದೇ ಚಟ ಇಲ್ಲೋ ಇದಕ್ಕಿಂತ ದೊಡ್ಡ ಚಟ ಬೇಕನವಾ? ಇವ್ ಒಂದು ಬ್ಯಾಡ್ ಹ್ಯಾಬಿಟ್ ಯಾವುದು ಇಲ್ಲ. ಇದೆ, ಯಾವುದು ಜವಾಬ್ದಾರಿ ಬಂದಾಗ ಅದರಿಂದ ನುಲುಚಿಕೊಳ್ಳೋದು, ಹುಟ್ಟಿಸಬೇಕಾದಾಗ ಇರಬೇಕಿದ್ದ ತಿಳುವಳಿಕೆ ಹುಟ್ಟಿಸಿ ಈ ಹಂತಕ್ಕೆ ಬಂದಾದ ಮೇಲೆ ಅರೆ ಒಂದಿಡೀ ಸಮಾಜದ ನಮ್ಮ ಆಚಾರಗಳಿಗೆ ಅಡ್ಡ ಬರ್ತಿದ್ದಾನಲ್ಲವ ಅವನು. ನೀನು ಅರ್ಥ ಮಾಡ್ಕೋ, ನಿನ್ನ ಮಕ್ಕಳನ್ನ ನೀನಿನ್ನೂ ಒಂದು 3 ವರ್ಷ ಮುಸ್ರೆ ತೊಳೆದಾದ್ರೂ ಸಾಕು. ಆದ್ರೆ ಇಂಥ ಗಂಡನ ಸಂಸ್ಕಾರ ನಿನ್ನ ಮಕ್ಕಳಿಗೆ ಆ ಗಾಳಿ ಬೀಸಿಬಿಟ್ರೆ ನೀನು ಕಷ್ಟಪಟ್ಟಿದ್ದೆಲ್ಲ ಹೊಳೆಲಿ ಹುಣಸೆಹಣ್ಣು ತೊಳ್ದಂಗೆ ಆಗ್ಬಿಡುತ್ತಲ್ಲವಾ. ನೀನು ಹಾಗಾಗಿ ಏನು ಮಾಡಬೇಕು, ನೀನು ಟೈಲರಿಂಗ್ ಮಿಷಿನ್ ಇದೆ, ನೀನು ಮನ್ಸು ಮಾಡಿದ್ರೆ ನಿನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ಹಂತದಲ್ಲಿದ್ದಾರೆ, ಅವ್ರಿಗೂ ಎಲ್ಲ ಅರ್ಥ ಆಗುತ್ತೆ. ಆದರೆ ಇನ್ಯಾರೇ ಬಂದು ನ್ಯಾಯ ಮಾಡಿ ಅವನನ್ನು ನಿನ್ನ ಜೊತೆ ಸೇರಿಸಿದ್ರೂ ಕೂಡ ನೀನು ಒಂದು ತಲೆಯಲ್ಲಿಟ್ಕೋ, ರಾತ್ರಿ ಇಬ್ಬರು ಒಟ್ಟಿಗೆ ಮಲಗ್ತೀರ, ಬೆಳಿಗ್ಗೆ ಎದ್ದಾಗ ಅವನಿರಲ್ಲ. ಇಂಥ ವ್ಯಕ್ತಿತ್ವ ಆತನದ್ದು. ನೀನು ಪರಿಪೂರ್ಣವಾಗಿ ನಂಬಿ ಬೀಗ್ಲೆಸನ್ನು ಆತನ ಕೈ ಕೊಡುವಷ್ಟು ನೀನು ಆ ಜೀವನ ಪೂರ್ತಿ ಅದು ಸಾಧ್ಯನೇ ಇಲ್ಲ. ಯಾವಾಗ ಸಾಧ್ಯ? ಕೈಯೋ ಕಾಲೋ ಮುರ್ಕೊಂಡು ಮಂಚದ ಮೇಲೆ ಮಲಿಕೊಳ್ತಾನಲ್ಲ, ಏನ್ ಪ್ರಯೋಜನ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಂದ್ರೆ ಒಟ್ಟಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ಸಂಸಾರದ ಆ ರಥವನ್ನು ಓಡಿಸುವ ಅಥವಾ ಆ ರಥದ ಜವಾಬ್ದಾರಿಯನ್ನು ಆತನದ್ದು ಒಂದು ಪಾಲು. ಅಂದರೆ ನಾನರ್ಧ ಹಾಕ್ತೀನಿ ಅವನರ್ಧ ಹಾಕ್ತಾನೆ ಅನ್ನೋ ಆಧಾರದ ಮೇಲೆ ನೀನು ಎಂದೂ ನಂಬಿಕೊಂಡು ರಥ ಓಡಿಸಬೇಡ. ಆತನದ್ದು ಬಂದರೆ ಒಂದು ಬೋನಸ್ ಅಷ್ಟೇ. ಬಂತ ಓಕೆ, ಬರಲಿಲ್ವಾ ಕೇವಲ ನಿನ್ನ ಶ್ರಮದ ಮೇಲೆ ಆ ರಥ ಓಡಿದ್ರೆ ಅದು ಓಡುತ್ತೆ. ಇಲ್ಲ ನಾನು ಅರ್ಧ ಹಾಕ್ತೀನಿ ನೀನು ಅರ್ಧ ಹಾಕು ಅಂತ ಅಂದರೆ ಆ ಒಪ್ಪಂದಕ್ಕೆ ಯೋಗ್ಯರೇ ಅಲ್ಲ ಅವರು. ಹಾಗಾಗಿ ನಿನ್ನ ಮಕ್ಕಳು 2 ಮಕ್ಕಳಿದ್ದಾವೆ. ಈಗ ನೀನು ಎಲ್ಲೋ ನೀನೇ ಸ್ವಂತ ಮಾಡಬೇಕು ಅನ್ನೋ ಆಸೆ ಇದೇ ಆದರೂ ಕೂಡ ಮುಂದೆ ಅದು ಸಾಕಾರಗೊಳ್ಳುತ್ತೆ. ಆದರೆ ನನ್ನದೇ ಸ್ವಂತ ಏನೋ ಮಾಡಬೇಕು ಅನ್ನೋದಕ್ಕೆ ನನ್ನದೇ ಆದ ಒಂದು ಶಕ್ತಿ ಬೇಕು. ಅಲ್ಲಿವರೆಗೂ ಬೇರೆಯವರು ಕೆಳಗಡೆ ಕೆಲಸ ಮಾಡೋದು ಏನು ಅವಮಾನ ಅಲ್ಲ, ಅಪರಾಧವಲ್ಲ. ನಿನ್ನ ಗಂಡನ ವಿಚಾರವನ್ನ ಬಲವಂತವಾಗಿ ಮತ್ತೆ ನಿನ್ನ ಮನೆ ಒಳಗಡೆ ಕರ್ಕೊಳ್ಳೋ ಪ್ರಯತ್ನ ಮಾಡಬೇಡ, ಆಯ್ತಲ್ಲ. ಮತ್ತು ನೀನು ಇಲ್ಲಿ ಬಿಟ್ಟು ಈಗ ನಿನ್ನ ಮಕ್ಳ ಹತ್ರ ಹೋಗಿ ಸೇರ್ಕೊಳ್ಳೋದ್ರಿಂದ ಅವಳು ಬಂದು ಸೇರ್ಕೊಂಡ್ಬಿಡ್ತಾಳೆ ಅಥವಾ ಅಲ್ಲೇನೋ ಆಗಿಬಿಡುತ್ತೆ. ಏನೂ ಆಗಲ್ಲ. ನಿನ್ನ ಗಂಡನ ಬದುಕಲ್ಲಿ ಆತ ಸ್ವಯಂ ಎಷ್ಟು ಅಧರ್ಮದಲ್ಲಿದ್ದಾನೆ ಅಂದರೆ ಆತನಿಗೆ ತನ್ನ ಅಧರ್ಮ ನನ್ನ ಹೆಂಡತಿಗೂ ಮಕ್ಕಳಿಗೂ ಗೊತ್ತಾಗಿ ಅವರು ತಿರುಗಿ ಬಿದ್ದಾಗ ಅದನ್ನು ಎದುರಿಸುವ ಶಕ್ತಿಯೇ ಆತನಲ್ಲಿಲ್ಲ. ಹಾಗಾಗಿ ಆತ ಭಯ ಪಡ್ತಾನೆ. ಆದರೆ ಯಾವುದೋ ಹೆಣ್ಣು ಬಂದು ಆತನ ಬಳಿ ಸೇರ್ಕೊಂಡ್ಬಿಡ್ಬೋದು, ಅದು ಹೆಣ್ಣಿನ ತಪ್ಪಲ್ಲ. ಒಳಗಡೆ ಕರ್ಕೊಳ್ಳೋ ನಿನ್ನ ಗಂಡನ ಬುದ್ಧಿ ಎಲ್ಲಿವರೆಗೂ ಆಗಿರುತ್ತೋ ನೀನು ಈ ಮನೆಯಿಂದ ಆತನನ್ನು ತಪ್ಪಿಸ್ಬೋದು ಅಥವಾ ಅಲ್ಲಿ ನೀನೇ ಇದ್ದು ಅದಾಗದಂಗೆ ನೋಡ್ಕೊಳ್ಬೋದು. ಬೇರೆ ಕಡೆ ನೀನು ಮಾಡಬಲ್ಲೆಯಾ? ಇಲ್ಲ ಅಲ್ವನವ. ಹಾಗಾಗಿ ನಿನಗೇನು ಟೈಲರಿಂಗ್ ಅನ್ನೋ ಕಸಬಿದೆಯಲ್ಲವ ಅದನ್ನೇ ನಂಬಿಕೋ. ಅದರಲ್ಲಿ ಇನ್ನೂ ಒಂದಷ್ಟು ದಿನ ಅಂದರೆ ಮಕ್ಕಳಿಗೆ ಹಂತಕ್ಕೆ ಬಂದಾದ ಮೇಲೆ ನಿನಗೆ ಅದಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಅವನು ಇನ್ನು ಯಾವುದೋ ಹೆಣ್ಣಿಗೆ ಬರ್ಕೊಟ್ರು ಕೂಡ ನಿನ್ನ ಮಕ್ಕಳೇ ನಿನಗೆ ಆಸ್ತಿ. ನಿನ್ನ ಮಕ್ಕಳಿಗೆ ನೀನು ಕೊಡಿಸ್ತಾ ಇದೆಯಲ್ಲವ ಶಿಕ್ಷಣ ನಿನ್ನ ಮಕ್ಕಳಿಗೆ ಆಸ್ತಿ, ನಿನ್ನ ಮಕ್ಕಳು ನಿನಗೆ ಆಸ್ತಿ. ಹಾಗಂತ ಈ ಇರೋ ಅಷ್ಟು ಜಮೀನು ಹೋಗ್ಬಿಡುತ್ತೆ ಅಂತ ಅಲ್ಲ, ಅದು ಎಲ್ಲೂ ಹೋಗಲ್ಲ. ಆದರೆ ಮೊದಲು ನಿನ್ನ ಗಂಡನನ್ನು ಹತ್ರ ಕರ್ಕೊಂಡು ನಾವು ಒಟ್ಟಿಗೆ ಬದುಕಬೇಕು. ಆಯಿತು, ಪ್ರಯತ್ನ ಮಾಡಿದ್ದಾಯಿತು. ನೀನು ಬೇರೆ ಇದ್ರೂ ಕೂಡ ದಾರಿ ತಪ್ಪಿಲ್ಲ, ಎಲ್ಲೋ ಕೆಟ್ಟ ದಾರಿಯಲ್ಲೂ ಹೋಗಿಲ್ಲ, ಯಾವನಿಂದನೂ ಹೋಗಿಲ್ಲ, ಎಲ್ಲೂ ದಾರಿ. ಅದು ಹೇಳ್ತೀನಿ, ಅದು ಮಾತಾಡಿದ್ದೀನಿ ನಾನು. 3 ವರ್ಷ ಹೋಗಿದ್ದೀನಿ. ನನ್ನ ಮಕ್ಳು ನನಗೆ ಮರ್ಯಾದೆ ಕೊಡ್ತಾರೆ ಅಂದ್ರೆ ನಾನು ನಡ್ಕೊಂಡಿರೋ ರೀತಿ ಆ ಥರ ಏನಾದ್ರು ನಿನ್ಗಿದ್ರೆ ಪ್ರೂವ್ ಮಾಡು. ನಮ್ಮಮ್ಮ ನಮ್ಮ ತಮ್ಮ ಇಬ್ರು ಇದ್ದಾರೆ, ಪ್ರೂವ್ ಮಾಡು. ನನ್ನ ಮಕ್ಳು ಇವತ್ತು ನಾನು ಗೆರೆ ಹಾಕ್ಬಿಟ್ಟು ಅಂದ್ರೆ ದಾಟಲ್ಲ. ನನ್ನ ಮಾತು ಇವತ್ತಿಗೂ ದಾಟಲ್ಲ. ಮಗನಿಗೆ 23 ವರ್ಷ, ಮಗಳಿಗೆ 18 ವರ್ಷ. ಹೆಂಗ್ ಓದ್ತಿದ್ದಾರೆ ಅಂದ್ರೆ ಚಿನ್ನ ತರ ಓದ್ತಿದ್ದಾರೆ. ನನ್ ಏನೂ ಮಾಡಿಲ್ಲ, ನನ್ನ ಜೀವನದಲ್ಲಿ ನಾನು ಏನೂ ಸಾಧನೆ ಮಾಡಿಲ್ಲ. ಮಕ್ಳಿಗೆ ಎಜುಕೇಶನ್ ಒಂದು ಕೊಟ್ಟೆ ಇದೀನಿ ಅಂದ್ರೆ ನಿನ್ನ ಸಾಧನೆ ಹೇಳತೀರದು ಅಷ್ಟಿದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ನೋಡವ್ವ, ಈ ಬೆಂಗಳೂರು ಪೇಟೆಯಲ್ಲಿ 2 ಮಕ್ಕಳು ಇಂಥ ಬೇಜವಾಬ್ದಾರಿ ಗಂಡನನ್ನು ಕಟ್ಟಿಕೊಂಡು ಈ
ಕೆಟ್ಟ ಪ್ರಪಂಚದಲ್ಲಿ ಅಥವಾ ಈ ಒಂದು ಕಾಮುಕತನದ ಕೆಟ್ಟ ಮನಸ್ಥಿತಿ ಉಳ್ಳ ಇಷ್ಟು ಕೆಟ್ಟ ಹೊಲಸಾಗಿರೋ ಕೆಲವು ಸಮಾಜದ ನಡುವೆನೆ ಅದನ್ನೆಲ್ಲ ಎದುರಿಸಿದೀನಿ ನಾನು. ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಲ್ಲ. ಸಾಧನೆ ಅಂದ್ರೆ ಇವನೇ ಕೇಳಲ್ಲ, ಗಂಡನ ಹಿಂಗ ಆದ ಬಿಡು, ಇನ್ ನನ್ನನ್ನು ಕೇಳೋರು ಯಾರಿಲ್ಲ, ಏನ್ ಮಕ್ಳು ಬಂದು ನೋಡ್ತಾರ ಅಂತ ನೀನು ತಪ್ಪಿದ್ರೆ ನಿನ್ನ ಮಕ್ಕಳ ಹೃದಯದಲ್ಲಿ ನಿನಗೆ ಈ ಸ್ಥಾನವೇ ಇರ್ತಿರ್ಲಿಲ್ಲ. ಹೌದು, ಒಂದು ಗಳಿಗೆ ಸುಖ ಸಿಗ್ತಿತ್ತೇನೋ, ಆದ್ರೆ ದೀರ್ಘಕಾಲದ ಬದುಕು ಅಂತ ಇದೆ. ಅದೇ ನಾಳೆ ದಿನ ನೀನು ವಯಸ್ಸಾದ ಕಾಲದಲ್ಲಿ ನೀನು ಹಾಸಿಗೆ ಹಿಡಿ, ಈ ಕಡೆ ನಿನ್ನ ಗಂಡನೂ ಹಾಸಿಗೆ ಹಿಡಿಲಿ, ಯಾರಿಗೆ ಹೆಚ್ಚು ಮಹತ್ವ ಸಿಗುತ್ತೆ ಅನ್ನೋದು ಹೇಗೆ ನಿರ್ಧಾರವಾಗುತ್ತೆ ಅಂದ್ರೆ ನೀವು ಎಲ್ಲ ಚೆನ್ನಾಗಿದ್ದಾಗ ಹೆಂಗ್ ನಡ್ಕೊಂಡ್ರಿ ಅನ್ನೋದ್ರ ಮೇಲೆ. ನೀವು ಹೇಳ್ತೀರಾ ತುಂಬಾ ಕಡೆ ಕೇಳಿದೀನಿ ಧರ್ಮಕ್ ಜಯ ಅಂತ. ಬಟ್ ಧರ್ಮಕ್ ಜಯ ಯಾವಾಗ? ಕೊನೆಯಲ್ಲಿ ಅದನ್ನ ನಾವು ಹೋರಾಡ್ಬೇಕಾದ್ರೆ ಬರೀ ಹಿಂಸೆನೆ, ಧರ್ಮಕ್ಕೆ ಬರೀ ಹಿಂಸೆನೆ, ನೋವೇ. ಅದು ಯಾವಾಗ ಜಯ ಸಿಗುತ್ತಂದ್ರೆ ಕೇಳಿಸ್ಕೊಳ್ಳವ, ನಿನಗೆ ಸಿಗಬೇಕಾದ ವಿಚಾರಗಳು ನಿನಗೆ ಸಿಗ್ತಾ ಇಲ್ಲ, ಅಥವಾ ನೀನು ಬಯಸಿದ ಸಂಗತಿಗಳು ಅಥವಾ ಗೌರವ ಮರ್ಯಾದೆಗಳು ಅಥವಾ ಅಂಥದ್ದೇನೋ ಜವಾಬ್ದಾರಿ ವಹಿಸ್ಕೊಳ್ಬೇಕಾದ ಗಂಡ ಯಾಕೋ ಬೇಜವಾಬ್ದಾರಿತನದಿಂದ ನಮ್ಮನ್ನು ನಡು ನೀರಲ್ಲಿ ಬಿಟ್ಟ ಅನ್ನೋದು ನಿನಗೆ ಸಿಕ್ಕ ಸೋಲಲ್ಲ ಅಥವಾ ಅದು ಹಿನ್ನಡೆಯಲ್ಲ. ಯಾವಾಗ ನಿನ್ನ ಮಕ್ಕಳು ಸ್ವಯಂ ನಿನ್ನ ಪರಿಶ್ರಮ, ನಿನ್ನ ಕಷ್ಟ, ನೀನು ನಡೆದು ಬಂದ ಹಾದಿ ಇವೆಲ್ಲ ಗೊತ್ತಿದ್ದು ನಿನ್ನ ಮಕ್ಕಳು ಯಾವತ್ತಾದರೂ ನಿನ್ನನ್ನು ಅಕಸ್ಮಾತ್ ನೀನು ನಮಗೇನು ಮಾಡಿದೀಯ, ನೀನು ನಮಗೇನು ಮಾಡಿಲ್ಲ, ಏನು ಮಾಡಿದ್ರು ನಿನ್ನ ಕರ್ತವ್ಯ ನೀನು ಮಾಡಿದ್ದೀಯ, ಉಡ್ಸಿದೀಯಾ, ಮಾಡಿದ್ದೀಯ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮಕ್ಕಳಿಂದ ಬಂದರೆ ಅದು ಧರ್ಮದ ಸೋಲು ಅನ್ಬೋದು. ಬಟ್ ಇಲ್ಲಿ ಗಂಡನ ಈ ನಡತೆ ಅದು ನೋಡುವ, ಇದು ಮಧ್ಯದೆಲ್ಲೋವರೆಗೂ ಅಂದರೆ ದೋಣಿಯಲ್ಲಿ ದಡದಲ್ಲಿ ದೋಣಿ ಒಳಗಡೆ ಜನರನ್ನು ಕೂಡಿಸಿಕೊಂಡ ಒಬ್ಬ ನಾವಿಕ ಮಧ್ಯದಲ್ಲಿ ಬಂದು ನಿಮ್ಮನ್ನೆಲ್ಲ ನಾನು ಕೊಲ್ತೀನಿ ಅಂದ್ರೆ ಅದು ಅನ್ಯಾಯ ಅಂತ ಹೇಳ್ಬೋದು. ಬಟ್ ದಡದಲ್ಲೇ ಗೊತ್ತಾಯ್ತು ಆ ನಾವಿಕ ಸರಿ ಇಲ್ಲ ಅಂತ. ಆ ನಾವಿಕ ಸರಿ ಇಲ್ಲ ಅಂತ ಗೊತ್ತಿದ್ದು ನಾನು ಆ ದೋಣಿಯನ್ನ ಹತ್ತಿ ಮಧ್ಯಕ್ಕೆ ಬಂದಾಗ ನನ್ನ ಕಷ್ಟದ ಪರಿಸ್ಥಿತಿ ಎದುರಿಸಿದ್ರೆ ಅದು ನಾವಿಕನ್ ತಪ್ಪಲ್ಲ, ಆರಂಭದಲ್ಲೇ ನಾನು ಎಚ್ಚೆತ್ತುಕೊಳ್ಬೇಕಿತ್ತು. ಅರ್ಥ ಆಯ್ತಲ್ಲವ? ಈಗ ನೀನು ಮಧ್ಯಕ್ಕೆ ಬಂದಿದ್ದೀಯ, ಇಲ್ಲಿ ಧರ್ಮದ ಸೋಲಾಗಿಲ್ಲ, ಧರ್ಮ ಯಾವತ್ತೂ ಸೋಲೋದಿಲ್ಲ. ನಿನ್ನ ಗಂಡ ಒಬ್ಬ ಈ ರೀತಿ ಆದ ಅನ್ನೋದು ಇದೆಯಲ್ಲ, ಇದೆಲ್ಲೋ ಮಧ್ಯದಲ್ಲಿ ಬಂದ ಆದಿದ್ದಲ್ಲ. ಈ ಹಿಂದೆಯಿಂದಲೂ ಅಂದ್ರೆ ಅಲ್ಲಿ ಬೆಂಕಿ ಇದೆ ಎಂದಾಗ ನಾನು ಎಚ್ಚೆತ್ತುಕೊಳ್ಬೇಕಿತ್ತು, ನಾನು ಅದರಿಂದ ದೂರ ಇರಬೇಕಿತ್ತು. ಅಬ್ಬಬ್ಬ ಅಂದ್ರೆ ಬೆಂಕಿ ಸ್ವಲ್ಪ ದೂರ ಇದ್ರೆ ಮೈ ಬೆಚ್ಚಗಿರುತ್ತೆ, ಬದುಕು ಬೆಚ್ಚಗಿರುತ್ತೆ. ಬೆಂಕಿ ಒಳಗಡೆನೆ ಹೋಗ್ತೀನಿ ಅಂದ್ರೆ ನಾಶ ಆಗ್ತೀನಿ ನಾನು. ಇಂಥ ದುಷ್ಟರ ಸಹವಾಸ ಕೂಡ ಹಾಗೆ, ಅದೊಂದು ಬೆಂಕಿ ತರ. ನನ್ ಬಿಡಿಸಿ ಎಳೆಯಾಗಿ ಬಿಡಿಸಿ ಹೇಳಿದೀನಿ, ನೀನ್ ಒಬ್ಬ ಇಲ್ಲಿ ಸಿಂಗಲ್ ಆಗಿ ಬದುಕ್ತಿದೀಯಾ, ನಾನೊಬ್ಳು ಸಿಂಗಲ್ ಆಗಿ 3 ವರ್ಷ ನಾನು ಎಷ್ಟು ಕಷ್ಟಪಟ್ಟಿರ್ಬೋದು. ಒಂದೇ ಒಂದ್ಸಲ ಯೋಚನೆ ಮಾಡು, ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ. ಕಾಲೇಜ್ಗೆ ಹೋಗೋ ಮಕ್ಳಿಗೆ ನಾನು ಫೀಸ್ ಕಟ್ಕೊಂಡು ನಾನು ಬಾಡಿಗೆ ಕಟ್ಕೊಂಡು ಜೀವನ ಮಾಡಿದೀನಿ. ಯೋಚನೆ ಮಾಡೋ, ನಿನ್ ಕರ್ಮ ಅದು ಅಂತ. ನೋಡವ, ಇಲ್ಲಿ ನೀನ್ ಏನೇನು ಮಾಡಿದೀಯಲ್ಲವೋ ಒಬ್ಬ ತಾಯಿಯಾಗಿ ಮೂಲಭೂತವಾಗಿ ನೋಡ್ತಾ ಹೋದ್ರೆ ಅದು ಕೇವಲ ಒಂದು ಕರ್ತವ್ಯವಾಗಿತ್ತು. ಆದರೆ ಅದಕ್ಕೆ ಫಲ ಅನ್ನೋ ಥರ ಮುಂದೆ ಮಕ್ಕಳು ಬೆಳೆದು ಸನ್ಮಾರ್ಗದಲ್ಲಿ ನಡೆದು ನಿನಗೊಳ್ಳೆ ಗೌರವ ತಂದು ಕೊಟ್ಟಾಗ ಅವತ್ತು ನಿನಗನ್ಸುತ್ತೆ, ಹೌದಪ್ಪ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಧರ್ಮ ಗೆಲ್ತು ಅಂತ. ಬಟ್ ಈ ಅರ್ಧದಲ್ಲಿ ಈಗ ಇನ್ನೂ ಪೂರ್ಣ ದಡ ಮುಟ್ಟಿಲ್ಲ ನೀನಿನ್ನುವ. ಇಲ್ಲಿ ನಿಂತು ನೋಡಿದಾಗ ಇನ್ನೂ ಯಾವುದು ಸ್ಪಷ್ಟತೆ, ಮಕ್ಕಳು ಒಂದು ದಡ ಸೇರಿಲ್ಲ, ಇನ್ನು ನೀನು ಒಂದು ದಡ ಸೇರಿಲ್ಲ, ಇಲ್ಲಿ ಮಧ್ಯದಲ್ಲಿ ಹಂಗೆ ಅನ್ಸೋದು ಹೌದು. ಬಟ್ ತೀರ ತಲುಪಿದ ಮೇಲೂ ನಿನಗೆ ಇಲ್ಲ ಧರ್ಮಕ್ಕೆ ಜಯ ಸಿಗಲಿಲ್ಲ ಅಂತ ಅನ್ಸಿದ್ರೆ ಆಮೇಲೆ ಮಾತಾಡು. ಬಟ್ ನೀನಿನ್ನು ಅರ್ಧದಲ್ಲಿದ್ದೀಯ. ಹೌದು, ಇಲ್ಲಿದ್ದುಕೊಂಡೇ ನೀನು ಜಯ ಅಪಜಯಗಳ ಬಗ್ಗೆ ಮಾತಾಡಂಗಿಲ್ಲ. ನಿನ್ನ ಪ್ರಯತ್ನ ನೀನು ಮುಂದುವರಿಸು. ಮಕ್ಕಳು ನಿನ್ನ ಹಿಡಿತದಲ್ಲಿದ್ರೆ, ಮಕ್ಕಳು ಮಾತು ಕೇಳ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಜಯ ನೀನು ಬದುಕು. ಕಾಲೇಜ್ಗೆ ಹೋಗಿ ಬಂದುನು 4:15 ಬಂದು ಕ್ಯಾಂಟೀನ್ ಕೆಲ್ಸಕ್ಕೆ ಹೋಗ್ತಾನೆ ಊಟ ಬಡ್ಸಕ್ಕೆ ಮಗಳು ಡ್ಯಾನ್ಸ್ ಹೇಳ್ಕೊಡಕ್ ಹೋಗ್ತಾಳೆ. ಅವರು ದುಡಿತಿದ್ದಾರೆ, ಇಬ್ರು ದುಡಿತಿದ್ದಾರೆ, ಇಬ್ರು ಖಾಲಿ ಕೂತಿಲ್ಲ. ಅವಳಿಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ ಕ್ಲಾಸಿಕಲ್ಲು. ಅವಳು ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡಕ್ ಹೋಗ್ತಾಳೆ, ಮತ್ತೆ ಈವೆಂಟ್ಗಳು ಮಾಡ್ಕೊಂತಾಳೆ. ಇವನು ಕ್ಯಾಂಟೀನ್ ಕೆಲ್ಸಕ್ಕೆ ಹೋಗ್ತಾನೆ, ಒಂದ್ ಗಾಡಿ ತಗೊಂಡಿದ್ದಾನೆ. ಇಷ್ಟು ಮಾತ್ರ ಸತ್ಯ ತಾಯಿ. ಯಾವುದನ್ನ ನೀನು ಹೋಯ್ತು ಧರ್ಮಕ್ಕೆ ಜಯ ಯಾವಾಗ ಸಿಗೋದು ಅಂತ ಹೇಳ್ತಿದೀಯ, ಇಲ್ಲ, ಸ್ವಯಂ ನೀನೀಗಾಗಲೇ ಧರ್ಮದ ಬೇಲಿ ಒಳಗಡೆ ಸುರಕ್ಷಿತವಾಗಿದ್ದೀಯ. ನಿನಗೆ ಒಬ್ಬನ ವಿಚಾರವನ್ನು ಮಾತ್ರ ಯೋಚನೆ ಮಾಡ್ತಿದ್ದೀಯ. ಬಟ್ 4 ದಿಕ್ಕಿನಲ್ಲಿ ನೋಡು, ಒಂದು ದಿಕ್ಕು ಯಾಕೋ ಸುಟ್ಟೋದಂತೆ ಕಂಡ್ರು ಕೂಡ ಇನ್ನು 4 ದಿಕ್ಕು ಭದ್ರವಾಗಿದೆ, ಹೌದಲ್ಲವ?
ನಿನ್ನ ಮಕ್ಕಳಿಂದ ಹಿಡಿದು, ನಿನ್ನ ಆರೋಗ್ಯದಿಂದ ಹಿಡಿದು, ಅವರ ವಿದ್ಯಾಭ್ಯಾಸದಿಂದ ಹಿಡಿದು, ಮತ್ತು ಅವರು ಬದುಕನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಹಿಡಿದು, ಇವೆಲ್ಲ ನೋಡಿದಾಗ ಎಷ್ಟು ಪುಣ್ಯವಂತಿ ನೀನು. ಬಟ್ ನೀನು ನೋಡ್ತಾ ಇದೀಯಾ ಒಬ್ಬ ಹೊಡೋಗ್ಬಿಟ್ಟ, ಹಂಗಾಗ್ಬಿಟ್ಟು. ಇಲ್ಲ, ಒಂದು ವಿಷ ಸರ್ಪ ಅದು ತನ್ನ ಬುದ್ಧಿಯನ್ನು ಯಾವತ್ತೂ ಬಿಡುವುದಿಲ್ಲ. ನೀನು ಏನೇ ಹಾಲು ಹಾಕಿದ್ರು ಕೂಡ. ಇದೇ ಬುದ್ಧಿ ಇರೋ ನಿನ್ನ ಗಂಡನನ್ನ ನೀನು ಎಷ್ಟು ಪ್ರೀತಿಯಿಂದ ಓಲೈಸಿದ್ರು ಕೂಡ. ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ನೀವು ನಂಬ್ತೀರಾ ಬಿಡ್ತೀರಾ, ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ನನ್ನ ಲೈಫ್ ಸೆಟ್ಲ್ ಆಯ್ತು. ಅದನ್ನೇ ನಾನು ಹೇಳ್ತಾ ಇರೋದು, ಸೆಕೆಂಡ್ ಆಪ್ಷನ್ ಅಂತ ಯಾವಾಗ್ಲೂ ಇರ್ಬೇಕು ಬದುಕಲ್ಲಿ. ಹೀಗೆ ನಾನು ಒಬ್ಬನನ್ನ ಎಲ್ಲೋ ಓದವನನ್ನ ಕರ್ಕೊಂಡು ಬಂದೆ, ಅವನ್ ನೋಡಿದ್ರೆ ನಾನು ಯಾಕೆ ಲೆಕ್ಕ ಕೊಡಬೇಕು, ಅವಳನ್ನ ಯಾಕೋ ಅಂದ್ರೆ, ಒಂದು ಹೆಣ್ಣನ್ನ ಸುಮ್ಮನೆ ಆದ್ರೂ ಕರ್ಕೊಂಡು ಬಂದು ಇಟ್ಕೊಳ್ತಿದ್ದಾರೆ. ಅದು ನಮ್ಮ ಸಂಸ್ಕಾರನೇ ಅಲ್ಲವ ಅದು. ಅವಳಿನ ಮಗಳ, ತಂಗಿನ, ಅಕ್ಕನ, ಅಥವಾ ತಂಗಿ ಸಮಾನನ, ಅಥವಾ ಯಾರವಳು? ಅರೆ ಒಬ್ಬ ಚಿಕ್ಕ ದಡ್ಡನಿಗೂ ಗೊತ್ತಾಗುತ್ತವ ಅಲ್ಲೇನಿದೆ ಅಂತ. ಒಬ್ಬ ಹೆಣ್ಣು ಮಗಳಾಗಿ, ಒಂದು ಹೆಂಡತಿಯಾಗಿ, ಇಬ್ಬರು ಮಕ್ಕಳು ಸರಿಸಮಾನ ಎದೆ ಮಟ್ಟಕ್ಕೆ ಬಂದಿರೋ ಮಕ್ಕಳನ್ನ ಇಟ್ಕೊಂಡಿರೋಳಾಗಿ ನೀನು ಖಡಾಖಂಡಿತವಾಗಿ ತ್ಯಜಿಸಬೇಕಾದ ವಿಚಾರವನ್ನ, ಹೋಗ್ಲಿ ಬಿಡ್ಲು ಅವಳಿಗೂ ಒಂದು ಅವನಿಗೂ ಒಂದು ನೆರವು ಬೇಕು ಅಂತ ಯಾವಾಗ ನೀನು ಅಂದಲ್ಲ, ನಿನ್ನ ಬಗ್ಗೆ ಜನಕ್ಕೆ ಡೌಟ್ ಬಂದ್ಬಿಡುತ್ತೆ. ಇಲ್ಲ, ಧರ್ಮವನ್ನು ನೀನು ಅಷ್ಟು ಅಂದ್ರೆ ಹೋಗ್ಲಿ ಬಿಡು ಅಂತ ಹೇಳಲಿಕ್ಕೆ ಏನದು ದೊಡ್ಡ ಕಾಯಿಲೆ ಬಂದು ಮಂಜೆ ಹಿಡಿದಿದ್ನಾ? ಇಲ್ಲ ತಾನೇ? ನೀನು ಅಲ್ಲಿ ಯಾಕೋ ತುಂಬಾ ಬಹಳ ಚಿಕ್ಕವಳಾಗ್ಬಿಟ್ಟೆ ಅಲ್ಲಿ. ನಾನು ಅದಕ್ಕೆ ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಮತ್ತೆ ಕೇಳದೆ ನಿನ್ನ, ಯಾಕೆ ಅಂತ. ನೀನು ನಿನ್ನ ಮನಸ್ಥಿತಿ ಹೇಗಿರ್ಬೇಕಂದ್ರವಾ, ಇದ್ರೆ ಗಂಡನಾಗಿರಬೇಕು. ಇಲ್ಲ, ಯಾವಳನ್ನೋ ಕರ್ಕೊಂಬಂದು ಒಂದು ವಾರ ಇದ್ದು ಆಮೇಲೆ ನಾನು ಹೋಗಿ ಅವಳನ್ನು ಕಳಿಸ್ತೀನಿ, ಮತ್ತೆ ಆತ ನನ್ನ ಜೊತೆ ಒಂದಿಷ್ಟು ದಿನ ಇರ್ತಾನೆ, ಮತ್ತೆಲ್ಲೋ ಬಟ್ಟೆ ತಗೊಂಡು ಹೋಗ್ತಾನೆ, ಮತ್ತೆ ಯಾರನ್ನೋ ಕರ್ಕೊಂಬರ್. ಅರೆ ಏನು ಬದುಕಿದು? ಮಕ್ಕಳಿಗೆ ಇವೆಲ್ಲ ಎದುರುಗಡೆ ಸಿಗಬಾರ್ದು. ಪರವಾಗಿಲ್ಲ, ನಿನ್ನ ಮಕ್ಕಳಿಗೆ ಅಂಬಲಿಯನ್ನೇ ಕೊಡು, ಅಂಬಲಿಯಲ್ಲೇ ಹೇಗೆ ಸುಖವಾಗಿರ್ಬೇಕು ಅನ್ನೋದನ್ನು ಕಲಿಸ್ಕೊಡು ಸಾಕು. ಅಮೃತ ಅಥವಾ ಮೃಷ್ಟಾನ್ನ ಸಿಕ್ಕಾಗ ಖುಷಿಯಾಗಿರ್ಲಿಕ್ಕೆ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಅಂಬಲಿ ಇದ್ದಾಗಲೂ ಮಗ, ಇದಿದ್ದಾಗ ಅಂಬಲಿ ಸಿಕ್ಕರೆ ಅದನ್ನು ದುರಾದೃಷ್ಟ ಅಂತ ಅಂದ್ಕೊಳ್ಬೇಡಿ. ಅಂಬಲಿ ಇಲ್ಲದವರು ತುಂಬ ಜನ ಇದ್ದಾರೆ. ನಿಮ್ಮ ಮಕ್ಕಳಿಗೆ ನೀವು ಕೊಡಬಹುದಾದ ಅತಿ ದೊಡ್ಡ ಶಿಕ್ಷಣ ಅಂದರೆ ಏನಿದೆಯೋ ಮಗನೇ, ಅದರಲ್ಲಿ ಖುಷಿ ಪಡೋದನ್ನು ಕಲಿ. ಹೌದು, ಭಗವಂತ ಹಂಗೆ ಇಡುವುದಿಲ್ಲ. ಅವನು ಕೊಡೋದಿದ್ದಾನೆ, ಕಿತ್ಕೊಳ್ಳೋನಿದ್ದಾನೆ. ಒಂದು ದಿವಸ ಗೆಲುವು, ಒಂದು ದಿವಸ ಸೋಲು. ಆದರೆ ನಿನ್ನ ಸುತ್ತಮುತ್ತ ಇರುವ ವ್ಯಕ್ತಿಗಳನ್ನೇ ನಂಬಿಕೊಂಡು ನಿನ್ನ ಜೀವನವನ್ನು ನಡೆಸಬೇಡ. ಅವ್ರು ಹೋದ್ರು ನಾನು ಬದುಕೋದು ಗೊತ್ತು ಅನ್ನೋ ತರ ಇರಬೇಕು. ಹಂಗಿರ್ಬೇಕು ಅಂದ್ರೆ ಕೈಲೊಂದು ಕಸಬಿರ್ಬೇಕು. ಇದೇ ನನ್ನ ಕೈಯಲ್ಲಿ. ಆ ಕಸಬಿರೋದ್ರಿಂದಲೇ ಇವತ್ತು ನೀನು ಸ್ವಲ್ಪ ಧೈರ್ಯವಾಗಿದ್ದೀಯಾ. ಇನ್ನು ಮುಂದೆ ನೀನು ಮನೆಯಲ್ಲೇ ತಂದು ಮಾಡ್ತೀಯೋ, ಎಲ್ಲೋ ಹೋಗಿ ಮಾಡ್ತೀಯೋ, ನೀನು ನಿನ್ನ ಶಕ್ತಿ ಎಲ್ಲಿವರೆಗೂ ನಿನ್ನ ಕೈಕಾಲು ಗಟ್ಟಿ ಇರ್ತಾವಲ್ಲವ, ಈ ಗಂಡನನ್ನು ಕುರಿಬೇಡ. ಮಕ್ಕಳನ್ನ ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ನೀನೂ ದುಡಿ. ಯಾಕಂದ್ರೆ ನಿಮ್ದು ಒಂದು ಮನೆ, ನಿಮ್ದು ಒಂದು ಜಾಗ ಏನೋ ಆಗ್ಬೇಕಲ್ಲ. ಮಗಳು ಮದುವೆ ಉಂಟು, ಮಗನ ಬದುಕುಂಟು ಅಂತ ದುಡಿಮೆಯಲ್ಲೇ ನಿಮ್ಮ ಬದುಕನ್ನು ಕಳೀಲಿಕ್ಕೆ ಬಂದಿಲ್ಲ, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಹುಟ್ಟು ಬಂದಿಲ್ಲ. ಒಟ್ಟಿನಲ್ಲಿ ನಮಗೆ ಒದಗಿ ಬಂದ ಸಂಬಂಧಗಳನ್ನ ಅಥವಾ ನಮ್ಮನ್ನು ಇಷ್ಟಪಡುವ ಸಂಬಂಧಗಳ ಜೊತೆ 4 ದಿನ ನಕ್ ಹೋಗ್ಲಿಕ್ಕೆ ಬಂದಿದ್ದೀವಿ. 2 ದಿನ ಅಷ್ಟೇ ನಮ್ ಸಂತೆ, ಅಷ್ಟ ಅಲ್ಲ, ನಕ್ಕು ಹೋಗ್ಲಿಕ್ಕೆ ಬಂದಿದ್ದೀವಿ, ಅನುಭವಿಸಿ ಹೋಗ್ಲಿಕ್ಕೆ ಬಂದಿದ್ದೀವಿ. ನಾವಿಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದಷ್ಟು 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 ನನ್ನ ಬದುಕು ಸಾರ್ಥಕ ಅನ್ನೋ ಥರ. ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಯಿತು, ಆದರೆ ಮಾರನೇ ದಿನ ಅದು ವಿತ್ಡ್ರಾ ಮಾಡಲಿಕ್ಕೆ ಅವನಿರಲಿಲ್ಲ. ಹೌದು ಅಲ್ವನವ್ವ? ಹಾಗಂತ ದುಡಿಬೇಡಿ ಅಂತಲ್ಲ, ಆದರೆ ಈ ದೇವ ಭಗವಂತ, ಆ ದೇವ ನಮಗೆ ಈ ಬದುಕನ್ನು ಕೊಟ್ಟಿರೋದು ಸಂಪಾದಿಸಿ 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 ಅಲ್ಲಿ ಇಡು ಅಂತ ಅಲ್ಲ. ನೀನು ಏನು ಸಂಪಾದಿಸಿದ್ರು ಇಲ್ಲೇ ಸಂಪಾದಿಸಬೇಕು, ಏನು ಅನುಭವಿಸಿದ್ರು ಇಲ್ಲೇ ಅನುಭವಿಸಬೇಕು, ಏನು ಬಿಟ್ಟು ಹೋದ್ರು ಇಲ್ಲೇ ಬಿಟ್ಟು ಹೋಗಬೇಕು. ಅರ್ಥಾತ್ ಎಲ್ಲಿಂದ ಸಂಪಾದಿಸಿದೆಯೋ ಇದೇ ಭೂಮಿಯಲ್ಲೇ ಸಂಪಾದಿಸಿದೆ, ಇದೇ ಭೂಮಿಯಲ್ಲೇ ಅನುಭವಿಸಿದೆ, ಇದೇ ಭೂಮಿಯಲ್ಲಿ ಬಿಟ್ಟು ಬರಿಗೈಲಿ ಹೊರಡಬೇಕು. ಹೌದು ಅಲ್ವಾ? ಹಾಗಿದ್ದಾಗ ಹೀಗೆ ಜವಾಬ್ದಾರಿ ತೆಗೆದುಕೊಳ್ಳದ ವ್ಯಕ್ತಿಗಳು ಗಂಡನಾಗ ಬಂದರು, ಮಕ್ಕಳಾಗ ಬಂದರು, ಏನೋ ನಿಮ್ಮ ಹಣೆ ಬರಹಕ್ಕಿತ್ತು, ಗಂಡನಾಗೋ, ಮಕ್ಕಳಾಗೋ, ತಮ್ಮನಾಗೋ, ಅಣ್ಣನಾಗೋ, ಕೆಲವೊಬ್ರು ಇಂಥವ್ರು ಸಿಕ್ಬಿಡ್ತಾರೆ. ಸಾಧ್ಯವಾದಷ್ಟು ಪರಿವರ್ತನೆಗೆ ಪ್ರಯತ್ನ ಮಾಡಬೇಕು. ಅದಾಗಲಿಲ್ವಾ, ಅವ್ರ ಪಾಡಿ ಅವರನ್ನು ಬಿಟ್ಟು ನಿಮ್ಮ ಬದುಕನ್ನು ಸುಭದ್ರವಾಗಿ ಇಟ್ಕೊಳ್ಬೇಕೆ ಹೊರತು ಅವನು ಯಾವಳಿಂದ ಹೋದ, ಅವನು ಎಲ್ಲು ಮನಗಿದ್ದಾನೆ, ಇಲ್ಲವ ನೀನು ಬಹಳ ಮುಂದೆ ಬಂದುಬಿಟ್ಟಿದ್ದೀ. ಈಗ ಅದನ್ನೆಲ್ಲ ಯೋಚನೆ ಮಾಡಲಿಕ್ಕೆ ನೀನು ಮದುವೆಯಾಗಿ 3-4 ತಿಂಗಳು ನವವಧು ಅಲ್ಲ ನೀನು.
ಹಾ ಕರೆಕ್ಟ್. 2 ಈ ಮಾತು ಮಕ್ಳಿದಾವೆ. ಹೇಳಿದ್ರಲ್ಲ ನಿನ್ನ 100%. ಆಲೋಚನೆ ಇರ್ಬೇಕಾದ್ ಬಹಳ ದೂರದಲ್ಲಿ, ಅವನು ಹೌದು ಎಲ್ಲಿದ್ದಾನೆ, ಎಲ್ಲಿ ಮಲಗಿದ್ದಾನೆ, ಯಾರ ಜೊತೆ ಓಡಾಡ್ತಿದ್ದ, ಇದಿನ್ನು ಕಾಲೇಜ್ ಟೈಮಲ್ಲಿ ಮಾಡೋ ಕೆಲಸಗಳಿವೆಲ್ಲ. ನಾ ಆತರ ಎಲ್ಲ ಥಿಂಕ್ ಮಾಡಲ್ಲ. ಅಲ್ಲಲ್ಲ, ಸುಮ್ಮನೆ ಲೋಕಜ್ಞಾನಕ್ಕೆ ಹೇಳಿದೆ ಅಷ್ಟೇ ಆ ಅಲ್ವನವಾ. ಹಾಗಾಗಿ ನಿನ್ನ ಮಕ್ಕಳೇ ನಿನ್ನ ಆಸ್ತಿ. ನಿನ್ನ ಮಕ್ಕಳ ಪರಿಸ್ಥಿತಿ ಬೇರೆ ಅಲ್ಲ, ಇಲ್ಲಿ ನಿನ್ನ ಜೊತೆ ಕೂತು ಮಾತಾಡ್ತಿರೋ ಈ ಶ್ರೀನಿವಾಸನ ಪರಿಸ್ಥಿತಿ ಅಲ್ಲ. ನಿನ್ನ ಮಕ್ಕಳು ನಾವಿಬ್ರು ಒಂದೇ ತರ ಬೆಳೆದಿರೋದು. ಹೌದು ಹಾಗಾಗಿ ನಿಮ್ಮ ಮಕ್ಕಳು ಇವತ್ತು ಕ್ಯಾಂಟೀನ್ ಮಾಡ್ತೀರಿ, ಕ್ಯಾಂಟೀನಲ್ಲಿ ಹೆಲ್ಪರ್ ಆಗಿರ್ಬೋದು, ಡ್ಯಾನ್ಸ್, ನಾಳೆ ಅವರ ಭವಿಷ್ಯ ಎಷ್ಟು ಉಜ್ವಲವೋ. ಯಾಕಂದ್ರೆ ಇಂಥ ಜಾಗದಲ್ಲಿ ಹುಟ್ಟಿದ ಮಕ್ಕಳಿಗೆ ಭವಿಷ್ಯ ಜಾಸ್ತಿ. ಯಾಕಂದ್ರೆ ಅವ್ರು ಇದನ್ನೆಲ್ಲ ನೋಡಿ ಬೆಳೆದಿರ್ತಾರೆ ಅಲ್ವನವಾ. ಹಾಗಾಗಿ ಇವನು ಅಲ್ಲಿಗೆ ಹೋಗಿದ್ದಾನ, ಅವ್ರ ಅಣ್ಣಂಗೆ ಫೋನ್ ಮಾಡೋದು, ಅವ್ರಿಗೆ ಫೋನ್ ಇಲ್ಲ, ನನಗಿಲ್ಲ ಅಂದ್ಕೊಂಡೆ ಬದುಕು. ಇದ್ರೂ ಕೂಡ ಹಂಗಿಸಿ 4 ಕಾಸು ಕೊಡ್ಲಿಕ್ಕೆ ಹಂಗಿಸ್ಕೊಡ್ತಾರಲ್ಲವಾ. ನಿಜ. ಈ ಮಾತು ಹೇಳಿದ್ರಲ್ಲ, ಅಯ್ಯೋ ನನಗೆ ಹೇಳಿಲ್ಲ ಅಂದ್ರೆ ನೀವ್ ಹೇಳ್ತಿರಲ್ಲ ಅಂದ್ರೆ ಸೀರಿಯಸ್ 100% ನಿಜ ಆ ಮಾತು. ಏನೋ ದಾನ ಕೊಡ್ತಾ ಇದೀವಿ ಸರ, ನೀನೇ ಹೇಳಿದಲ್ವಾ. ಹಾಗಾಗಿ ಈ ಹಂಗಿಸಿ ಪಡ್ಕೊಂಡು ಅದು ಬೇಡ. ಈಗ ನೀನು ಹೆಂಗಿದ್ದೀಯಲ್ಲವ, ಸಾಧ್ಯವಾದ್ರೆ ಖಾಲಿ ಮಾಡ್ಕೊಂಡು ಅಲ್ಲಿಗೆ ಹೋಗು, ಇಲ್ಲ ಅವ್ರನ್ನೇ ಇಲ್ಲಿ ಕರೆಸ್ಕೋ, ಇಲ್ಲ ಅವ್ರಲ್ಲೇ ಇರಲಿ, ನೀನು ಇಲ್ಲೇ ಇರು. ಭಗವಂತ 8,000 ಅಲ್ಲ, ಅದರ ಡಬ್ಬಲ್ ಕೊಡ್ತಾನೆ. ಹೇಗೋ ನಡೆದು ಹೋಗುತ್ತೆ, ಅದು ಹಂಗೆ ಉಳ್ಕೊಳ್ಳಲ್ಲ. ಅವನು ಹೋಗ್ಬಿಟ್ಟ ಅಂತ ನಿಂತು ಬಿಡುತ್ತಾ? ಇಲ್ಲ, ಅವ್ನು ಇಲ್ದಾಗ್ಲಿಲ್ಲ, ನಡೆದಿಲ್ವಾ ಅವಾಗ? ನಡೆದೈತೆ ಅಲ್ವಾ. ಅದಕ್ಕಿಂತ ಇನ್ನೂ ಚೆನ್ನಾಗಿ ನಡೀತಿ. ಯಾಕೆ ಗೊತ್ತೇನು? ಅವಾಗ ಆದ್ರೆ ಮಕ್ಳು ದುಡಿತಿರ್ಲಿಲ್ಲ, ಈಗ ಮಕ್ಳು ದುಡಿತಾವ್ರೆ ಅಲ್ವಾ. ನನಗೆ ನೀವು ಅಂದ್ರಿ ನಾನೇನು ಸಾಧನೆ ಮಾಡಿ ಇಲ್ಲವಾ. ಇಂಥ ಬೆಂಗಳೂರು ಪೇಟೆಯಲ್ಲಿ 2 ಮಕ್ಕಳನ್ನು ಕಟ್ಕೊಂಡು ಎಲ್ಲೂ ತಪ್ಪದಾರಿ ತುಳಿದೇನೆ, ಏನೇನು ಆಕರ್ಷಣೆಗಳು ಬಂದರು, ಏನೇನು ಆತಂಕಗಳು ಬಂದರು, ನಿಮ್ಮ ಮಕ್ಕಳು ಅನ್ನೋ ಕಾರಣವನ್ನು ಕೊಟ್ಟುಕೊಂಡು ಎಷ್ಟು ಜೀವಂತವಾಗಿದ್ದೀರಿ ಮತ್ತು ಎಷ್ಟು ಅದ್ಭುತವಾದ ಬದುಕನ್ನು ಬದುಕಿದ್ದೀರಿ. ಅಂಥ ದುರಾತ್ಮ ಗಂಡನನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಟ್ಟಿರ್ಬೋದು. ಅದು ಪತಿವ್ರತೆಯ ಗುಣ. ಅದು ಗಂಡ ಕಿಟ್ಟಿದ್ದಾನೆ, ಆದರೆ ಅದನ್ನು ಪರಿವರ್ತಿಸೋ ಪ್ರಯತ್ನ ಮಾಡುವುದು ಶ್ರೇಷ್ಠ. ಅದು ಆಗಲಿಲ್ವಾ? ಯಾರು ಕೈ ತಪ್ಪಿ ಹೋದ್ರು ಅವ್ರನ್ನ ಬಿಡಬೇಕು. ಇನ್ನು ಯಾರು ಇನ್ನೂ ಕೈಯಲ್ಲೇ ಇದ್ದಾರಲ್ಲ ಮಕ್ಕಳು, ಅವ್ರ ಕಡೆ ಗಮನ ಕೊಡಬೇಕು. ಓದೋನ ಬಗ್ಗೆ ಯೋಚನೆ ಮಾಡಿಕೊಂಡು ಅಯ್ಯೋ ಅದಿನ್ನು ಸಿಗಲ್ಲ ಅಂತ ಈ ಕಡೆ ತಿರುಗೋ ಅಷ್ಟೊತ್ತಿಗೆ ಇರೋವು ಕಿತ್ಕೊಂಡು ಹೋಗಿರ್ತವೆ ಆಮೇಲೆ. ಹೌದು, ಹಂಗಾಗೋದು ಬೇಡ. ನಿನ್ನ ಹೊಲಿಗೆ ಯಂತ್ರವನ್ನು ಬಳಸಿ ಮನೆಯಲ್ಲೇ ಮಾಡ್ತೀಯೋ, ಇಲ್ಲ ನಿನ್ನ ಕಸಬನ್ನು ಬಳಸಿ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತೀಯೋ, ಏನೂ ತೊಂದರೆ ಇಲ್ಲವ. 4 ಕಾಸು ಸಂಪಾದನೆ ಮಾಡಬೇಕು. ಸ್ವಂತ ಆದರೂ ಸರಿ, ಇನ್ನೊಬ್ರು ಕೈ ಕೆಳಗಡೆ ಆದರೂ ಸರಿ, ಕೆಲಸ ಕೊಟ್ಟು. ನಿಮ್ಗೆ 1 year ಬ್ಯಾಕ್ ನಾನು ಕಾಲ್ ಮಾಡಿದ್ದೆ. ನಾನು ನಿಮ್ಗೆ ಇಲ್ಲ ಮಾತಾಡಿಲ್ಲ. 2 ಮಾತು ನಮಸ್ತೆ ಅಂದೆ. ಅಷ್ಟೊತ್ತಿಗೆ ನಾನು ಅಂಗಡಿಲಿದ್ದೆ, ಕಸ್ಟಮರ್ ಬಂದ್ರು. ಅಷ್ಟೊತ್ತಿಗೆ ಕಸ್ಟಮರ್ ಬಂದ್ರು, ನಿದ್ಕೆ ನೆಕ್ಸ್ಟ್ ಟೈಮ್ ನಾನೇ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಅವಾಗ್ಲೂ ಇದೇ ಸಮಸ್ಯೆ ಕೇಳಕ್ಕೆ ನಾನು ನಿಮಗೆ ಕಾಲ್ ಮಾಡ್ದೆ. ಅದ್ ನನ್ ದುರದೃಷ್ಟ. ಅಂಗಡಿಲಿ ಇದ್ದೆ ಕರೆಕ್ಟ್ ಆಗಿ 8 ಟೈಮಲ್ಲಿ. ಆ ಟೈಮಲ್ಲಿ ಯಾರ ಕಸ್ಟಮರ್ ಬಂದು ಬಟ್ಟೆ ಕೇಳಿದ್ರು, ನಾನೇ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಕಟ್ ಮಾಡ್ದೆ. ನಾನು ಅಂಗಡಿಲಿ ಇದ್ನಲ್ಲ, ಅವಾಗಿಂದ ಇಲ್ಲಿವರೆಗೂ ನೈಟ್ ಮಲಗ್ಬೇಕಾರೆ ಬೆಳಗ್ಗೆ ಎದ್ರೆ ಯಾವಾಗ್ಲೂ ಕೇಳ್ತಾ ಇರ್ತೀನಿ. ಬಟ್ ನಾನು ತುಂಬಾ ತಿಳ್ಕೊಂಡಿದೀನಿ. ನಂಗೆ ತಾಳ್ಮೆ ಅನ್ನೋದೇ ಇರ್ಲಿಲ್ಲ. ನಿಮ್ದೆಲ್ಲ ಈ ವಿಡಿಯೋ ನೋಡಿ 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 ತುಂಬಾ ತಾಳ್ಮೆ ಗೊತ್ತನಮ್ಮ. ನೀನು ಇಂಥವನನ್ನು ಕಟ್ಕೊಂಡು ಹೇಗಿರೋ ರೀತಿ, ನಾನು 1000 ಪುಸ್ತಕ ಓದಿರ್ಬೋದು, ನಿನ್ನ ಬದುಕು ನಮ್ಮ ಅನುಭವಕ್ಕಿಂತ ದೊಡ್ಡದದು. ಹಾಗಾಗಿ ನಾನು ಹೇಳ್ತೀನಿ, ನೀವು ಏನು 1 ರೂಪಾಯಿಗೂ ಕಷ್ಟಪಟ್ಟು ಬಂದಿದ್ದೀರಲ್ಲವ, 1 ರೂಪಾಯಿನೂ ಗಂಟು ಕಟ್ಟಿ ಮಕ್ಕಳಿಗಾಗುತ್ತೆ ಅಂತ ಇದ್ಯಾವುದೂ ವ್ಯರ್ಥವಾಗುವುದಿಲ್ಲ. ನಿಮ್ಮನ್ನು ನಾನೇ ಹೇಳ್ತೀನಿ, ನಿಮಗೆ ಈ ಮುಂಚೆ ನೀವು 4 ಜನಕ್ಕೆ ಹೇಗೆ ಕೆಲಸ ಕೊಟ್ಟಿದ್ರು ಅದೇ ಸ್ಥಾನಕ್ಕೆ ನೀವು ಮತ್ತೆ ಹೋಗ್ತೀರಾ. ಆದರೆ ಮತ್ತೆ ನೀವು ಮಾಡಲೇಬಾರ್ದು ಒಂದು ತಪ್ಪೇನೆಂದರೆ, ಆತ ಬಂದರೂ ಊಟ ಇಕ್ಕಬೇಕು, ಎಲ್ಲೂ ಹೋಗ್ತಾನೋ ಅವನ ಪಾಡಿಗೆ ಅವನು ಬಿಡಬೇಕು. ಅವನ ದುಡಿಮೆ ನಂಬಿಕೊಂಡು ನೀನಿರಬಾರ್ದು, ಅಷ್ಟೇ ಮಾಡ್ಬೇಕು. ಯಾಕಂದ್ರೆ ಅದು ಯಾವಾಗ ಇನ್ಕಮಿಂಗೋ ಯಾವಾಗ ಔಟ್ ಗೋವಿಂಗೋ ಅದು ನಿನ್ನ ಹಿಡಿತದಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ನಾನು ಗಂಡಸು ಅನ್ನೋ ಅಹಂಕಾರವೋ, ನಾನು ದುಡಿತೀನಿ ಅನ್ನೋ ಅಹಂಕಾರವೋ, ಇವಳಲ್ಲಿ ನನಗೆ ಇನ್ನೊಬ್ಳು ಅನ್ನೋ ಅಹಂಕಾರವೋ, ನನಗೆ ಯಾರು ಬೇಡ, ನಾನು ಕುಡ್ಕೊಂಡು ಅಥವಾ ನನ್ನ ಪಾಡಿಗೆ ನಾನು ಎಲ್ಲೋ ಇರ್ತೀನಿ ಅನ್ನೋ ಆ ಸನ್ಯಾಸಿ ಮನೋಭಾವನೋ ಗೊತ್ತಿಲ್ಲ. ಬಟ್ ಅದು ಸಂಸಾರದ ಮೆಟೀರಿಯಲ್ ಅಲ್ಲ. ಹಾಗಿದ್ದಾಗ ನೀನು ಅದನ್ನು ನಂಬಿಕೊಂಡು ಬಿಡು. ಇವತ್ತು 8,000 ರೂಪಾಯಿ ಬಾಡಿಗೆ ತಿಂಗಳಿಗೆ, ಅವ್ರು 4 ಕೊಡ್ತಾರೆ, ನಾನು 4 ಕೊಡ್ತೀನಿ ಅಂತ ನಾನು 4ಕ್ಕೆ ಮಾತ್ರ ಹಂಚ್ಕೊಳ್ಳೋದು. ಇನ್ನು ಅವ್ರ ಹತ್ರ 4 ಕೇಳಲಿಕ್ಕೆ ತಿರುಗಿಕೊಂಡ್ರೆ ಆ ಸ್ವಾಮಿ ಅಲ್ಲಿ ಇಲ್ವೇ ಇಲ್ಲ. ಹೌದು. ಅವಾಗ ನಾನೇನು ಮಾಡ್ಬೇಕು ಬುದ್ಧಿವಂತ? ನಾನೇ 8 ಅಂತಲೂ ನಾನೇ 8 ರೆಡಿ ಮಾಡ್ಕೊಬೇಕು. ಹಂಗೂ ಆ ಕಡೆಯಿಂದ 4 ಬಂತ ಅದನ್ನು ಬೇರೆದಕ್ಕೆ ಬಳಸ್ಕೊಳ್ಬೇಕು ಅಲ್ವಾ. 8ಕ್ಕೆ ನಾನೇ ಪ್ರಯತ್ನ ಪಟ್ಟರೆ ಕನಿಷ್ಠ ಪಕ್ಷ 6 ಆದರೂ ಮಾಡ್ತೀನಿ. ಬಟ್ 4 ಅಂತ ಮಾಡಿದ್ರೆ ಆ ಸ್ವಾಮಿ 4 ಕೊಡೋನು ಎಲ್ಲಿದ್ದಾನೋ ಏನೋ.
ಹೌದು. ಇರವ ನಿನ್ನ ಕತೆ ಎಷ್ಟೋ ಸಾವಿರಾರು ಹೆಣ್ಮಕ್ಳು ಇಂಥ ಗಂಡನ್ನ, ನಿನ್ನ ಗಂಡ ಕುಡುಕ ಅಲ್ಲೇ ಇರ್ಬೋದು, ಬಟ್ ಇಂಥ ಎಷ್ಟೋ ವ್ಯಸನಗಳು. ನಿನ್ನ ಗಂಡನದ್ದು ಒಂದು ವ್ಯಸನ, ಕುಡಿತ, ಹೆಣ್ಣಿನ ಚಟ, ಜೂಜಿನ ಚಟ, ಎಲ್ಲದೂ ಒಂದು ಚಟವೇ. ಒಟ್ಟಿನಲ್ಲಿ ಎಲ್ಲ ಚಟಗಳ ಪರಿಣಾಮ ಏನು? ಹೆಣ್ಣಿನ ಕಣ್ಣೀರು, ಹೌದು. ಮಕ್ಕಳು ಬೀದಿ ಪಾಲು. ಚಟಗಳಿಂದ ಅವರಿಗೆ ವಿಕೃತ ಸುಖ, ಆ ಚಟ ವ್ಯಕ್ತಿಗಳನ್ನು ಕಟ್ಟಿಕೊಂಡಿರೋ ಹೆಂಡತಿ ಮಕ್ಕಳು ಬದುಕು ಬೀದಿ ಪಾಲು. ಅಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡನಿಂದ ಬಿಡಿಸಿಕೊಂಡ್ರೂ ಕೂಡ ದಾರಿ ತಪ್ಪದಂತೆ ಹೇಗೆ ಒಳ್ಳೆ ತಪಸ್ಸಿನ ಥರ ಅಂದುಕೊಂಡ ರೀತಿ, ನಾನು ಗಂಡ ಇಲ್ಲದೆ ಹೋದರೂ ಮಕ್ಕಳನ್ನು ಸಾಕ್ತೀನಿ ಅನ್ನೋ ನಿನ್ನ ಮನೋಬಲ, ಆ ಇಚ್ಛಾಶಕ್ತಿ ಇದ್ದಿದ್ದರಿಂದ ಇವತ್ತು ನಿನ್ನ ಮಕ್ಕಳು ನೋಡು, ಕಾಲೇಜ್ ಬಿಟ್ಟ ತಕ್ಷಣ ಯಾರ್ಯಾರಿಂದಲೂ ಎಲ್ಲೆಲ್ಲೋ ಓಡೋಗೋ ಕಾಲದಲ್ಲಿ ಇವತ್ತು ನಿನ್ನ ಮಕ್ಕಳು. ಈ ವಿಷಯದಲ್ಲಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವು ಹೆಂಗೆ ಮೈಂಡ್ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋ ರೀತಿಲಿ ಯೋಚನೆ ಮಾಡ್ತಾರೆ. ಅದು ಯಾಕೆ ಬಂತು ಗೊತ್ತೇನು? ಮನೆಯ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತವೆ ಮಕ್ಕಳು. ಈಗ ನಾನು ಅಷ್ಟೇ ಕಾಲೇಜ್ ಬಿಟ್ಟ ತಕ್ಷಣ ಆರ್ಕೆಸ್ಟ್ರಿಗೆ ಆಡ್ಲಿಕ್ಕೆ ಹೋಗಿನಿ. ಅಲ್ಲೊಂದು 500 ರೂಪಾಯಿ ಕೊಡೋರು, ಮಧ್ಯರಾತ್ರಿ ತಂದು ಮನೆಗೆ ಬಿಡೋರು. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮ್ಯಾಗ್ಝಿನ್ ಮಾರ್ಲಿಕ್ಕೆ ಹೋಗಿನಿ, ಏನೋ ಒಂದು ಮಾಡೀನಿ. ಅಂದರೆ ಅದು ನನ್ನ ಶ್ರೇಷ್ಠತೆ ಅಂತಲ್ಲ, ಬಟ್ ಯಾಕೋ ನಮ್ಮ ಬದುಕು ಹಂಗೆ ಬಂದ್ಬಿಡ್ತು. ಅದು ನಮ್ಮ ಮನೆ ಕಷ್ಟಗಳು ನೋಡಿಯೋ ನನ್ಗೆ ಎಲ್ಲ ಕೇಳಿದೀನಿ. ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಅಜ್ಜಿ ಮನೇಲಿ ಬೆಳೆದಿದ್ದು, ನಿಮ್ಮ ಮಾವವ್ರು ನಿಮ್ಗೆ ಹೆಲ್ಪ್ ಮಾಡಿದ್ದು, ನಿಮ್ಮ ಅಮ್ಮ ಕೆಲ್ಸಕ್ಕೆ ಹೋಗಿದ್ದು, ಪ್ರತಿಯೊಂದು ಕೇಳಿದೀನಿ. ನೀವು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಇವತ್ತು ನಿಮ್ಗೊಂದು, ನೀವು ಧರ್ಮವಾಗಿ ಬಂದಿದ್ದಕ್ಕೆ ನಿಮ್ಗೆ ಇವತ್ತೊಂದು ಸ್ಥಾನ ಇದೆ ಅಂದ್ರೆ ಅದು ನೀವು ಪಟ್ಟಿರೋ ಶ್ರಮ ಅದು. ಅಯ್ಯೋ, ನನ್ನ ತಾಯಿ ನಿಮ್ಮ ಕತೆ ಕೇಳಿದಾಗ ನನಗೆ ನಮ್ಮ ಅವ್ವನೇ ನೆನಪು ಬಂದ್ರು. ಅವ್ರಿಗೆ ಪಾಪ ಅವರು ಸೇಮ್ ನಿಮ್ಮಂಗೆ ಬಟ್ಟೆ ಹೊಲಿಯದೆ, ಬಟ್ ಅವ್ರು ಮೊದಲು ಗಾರೆ ಕೆಲಸದಲ್ಲಿ ಇಟ್ಟಿಗೆ ಎತ್ಕೊಡೋ ಕೆಲಸ, ಆಮೇಲೆ ಇಡ್ಲಿ ಓಟ್ಲಿಕ್ಕಿದ್ರು, ಹೂವ ಕಟ್ಟಿ ಹೂವ ತಳ್ಳೋ ಗಾಡಿಲಿ ಹೂವ. ಹೌದು, ನಾನು ಎಲ್ಲ ಕೇಳಿದೀನಿ. ನಾನು ಒಂಥರ ಮೈಂಡ್ ಅಲ್ಲಿ ನಾನು ಅದೇ ತರ ಅನ್ಕೊಂತೀನಿ, ಧರ್ಮಕ್ಕೆ ಒಂದಿನ ಜಯ ಅಂತಾರೆ. ನನ್ ಮಕ್ಳು ಒಂದಿನ ಯಾವತ್ತಾದ್ರೂ ಒಂದ್ ಅಚೀವ್ ಮಾಡ್ತಾರೇನೋ ಅನ್ನೋ ತುಂಬಾ ಹೋಪ್ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರವ ನಿನ್ನ ಮಕ್ಕಳು ಭವಿಷ್ಯದಲ್ಲಿ ಯಾವ ಎತ್ತರಕ್ಕೆ ಹೋಗ್ತಾರೋ ಅದು ಅವರವರ ಪರಿಶ್ರಮಕ್ಕೆ ಬಿಟ್ಟಿದ್ದು. ಆದರೆ ಎಲ್ಲೂ ಹಾದಿ ತಪ್ಪದಂಗೆ ನಿನ್ನ ಕನಸಿನಂತೆ ಅವರು ಸನ್ಮಾರ್ಗಿಗಳಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಅಂದ್ರೆ ಕುತ್ಕೊಂಡಿರ್ತೀವಿ ಮೂವರುನು, ಮಗಳು ಮಗ್ಗ ಮತ್ತೆ ನಾನು ಮೂವರು ಕೂತಿರ್ತೀವಿ. ಕುತ್ಕೊಂಡಿದ್ದಾಗ ಯಾವ್ದಾದ್ರು ಟಿವಿ ನೋಡ್ತಾ ಇದ್ರೆ, ಇಲ್ಲ ಅಂದ್ರೆ ನಮ್ ಮನೆ ಮೇಲೆ ಏನಾದ್ರು ಫ್ಲೈಟ್ ಏನಾದ್ರು ಹೋಗ್ತಾ ಇದ್ರೆ ನನ್ ಮಗನ್ಗೆ ಅಂತ ಇರ್ತೀನಿ, 23 ವರ್ಷ ಇನ್ನು ಡಿಗ್ರಿ ಓದ್ತಾ ಇದ್ಯಾ, ಏನ್ ಸಾಧನೆ ಮಾಡ್ದೆ ನೀನು ಅಂದ್ರೆ, ಇನ್ನೊಂದ್ 5 ವರ್ಷ ಬಿಟ್ ನೋಡು, ಇದೇ ಮೋಳ್ ಮೇಲೆ ನಾನು ಫ್ಲೈಟ್ ಅಲ್ಲಿ ಬರ್ತಾ ಇರ್ತೀನಿ ನೋಡು ಅಂತ. ನಿನ್ನ ಮಗನ ಆಸೆ ನೋಡಿ, ನಾನು ಒಯ್ತೀನಿ ಅಂತ ಅಲ್ಲ, ನಾವೆಲ್ಲ ಒಯ್ತೀವಿ ಅಂತ. ಅದು ಅದ್ಭುತ. ನಾನು ಒಯ್ತೀನಿ ಅಂದ್ರೆ ಅದು ಬೇರೆ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಆ ಆಶಾವಾದಿ, ಅಂದ್ರೆ ಏನೋ ಒಂದು ಭರವಸೆ, ಒಳ್ಳೇದಾಗುತ್ತೆ ಅನ್ನೋ ಇಚ್ಛೆ. ನನ್ನ ಪ್ರಕಾರ ನಿನ್ನ ಮಕ್ಕಳು ಆ ಕೆಲಸ ಹೇಳ್ದಲ್ಲ, ನನಗೆ ಅವಾಗಲೇ ಒಂದು ಖಾತ್ರಿ ಆಯಿತು, ಅದರಲ್ಲೂ ನಿಮ್ಮ ಹೆಣ್ಣು ಮಗಳು ವಿಚಾರ. ಯಾಕಂದ್ರೆ ಮನೆಯ ಹೆಣ್ಣು ಮಕ್ಕಳ ಯೋಗ್ಯತೆ ಅವರ ಯೌವನದಲ್ಲಿ ಅಂತ ಹೇಳ್ತಾರೆ. ಮಗನ ಯೋಗ್ಯತೆ ಮನೆಗೆ ಸೊಸೆ ಬಂದಾದ ಮೇಲೆ, ಹೌದು. ಗಂಡನ ಯೋಗ್ಯತೆ ಹೆಂಡತಿಯ ಸಂಕಷ್ಟದಲ್ಲಿ ಅಥವಾ ಹೆಂಡತಿ ರೋಗಿಷ್ಠಳಾಗಿದ್ದಾಗ, ಅದೇ ಹೆಂಡತಿಯ ಯೋಗ್ಯತೆ ನಂಗೆ ದೇವ್ರು ಏನ್ ಕೊಟ್ಟಿಲ್ಲ ಅಂದ್ರುನು ನಾನು ಒಂದ್ ವಿಷಯದಲ್ಲಿ ಖುಷಿ ಪಡ್ತೀನಿ, ನಂಗೆ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದಾನೆ. ಯಾವ್ದು ಒಂದು ಚೂರು ಏನು ಕೊರತೆ ಇಲ್ದೇನೆ. ಯಾಕಂದ್ರೆ ಅವ್ನಿಗೆ ದೇವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ನಿನ್ ಮಕ್ಳಿಗೆ ನೀನ್ ಬಿಟ್ರೆ ಬೇರೆ ಯಾರು ಆಧಾರ ಇಲ್ಲ ಅಂತ. ಅದಕ್ಕೆ ನನ್ಗೆ ದೇವ್ರ ಕಾಯಿಲೆ ಏನು ಕೊಡ್ಲಿಲ್ಲ. ನನ್ನ ಪ್ರಕಾರ ನಾನು ಕೇಳಿದ್ದೀನಿ, ಅಥವಾ ಇತ್ತೀಚೆಗೆ ನನಗೂ ಅಪೆಂಡಿಕ್ಸ್ ಆಗಿತ್ತು. ನನಗೆ ಗೊತ್ತಿರೋ ಪ್ರಕಾರ ಆರೋಗ್ಯವಂತ ಮನುಷ್ಯನಿಗಿಂತ ದೊಡ್ಡ ಅದೃಷ್ಟವಂತ ಇನ್ನೊಬ್ಬಿಲ್ಲ. ಶ್ರೀಮಂತ, ಅದೃಷ್ಟ ಅನ್ನಲ್ಲ, ಶ್ರೀಮಂತ. ಅವನ್ಗಿನ ಇರೋಷ್ಟು ಶ್ರೀಮಂತ ಯಾರು ಇಲ್ಲ. ಅದಕ್ಕೆ ದೊಡ್ಡವರು ಹೇಳಿದ್ರು, ಆರೋಗ್ಯವೇ ಭಾಗ್ಯ. ಹೌದು. ನನಗೆ ಆಪರೇಷನ್ ಮಾಡಿ ತಂದು ಅಲ್ಲಿ ಐಸಿಯುನಲ್ಲಿ ಹಾಕಿದ್ರು. ಅಲ್ಲಿ ರಸ್ತೆಗಳೆಲ್ಲ ಕಾಣ್ತಾ ಇದ್ದು, ಅಂದ್ರೆ ಕೈಯು ಕಾಲೆಲ್ಲ ಜವ್ ಹಿಡ್ದವೆ, ಕೈಯೆಲ್ಲ ಇದ್ ಕಾಲೆಲ್ಲ ಇದ್ ಗೊತ್ತೇ ಇಲ್ಲ. ಹಿಂಗ ತಿರುಗಿದ್ರೆ ಬೆಳಗಿನ ಜಾವ, ಬೆಳಗ್ಗೆ ಆಯ್ತು ಐಸಿಯುನಲ್ಲಿದ್ದೆ, ಹಿಂಗ್ ತಿರುಗಿದ್ರೆ ಅಲ್ಲೊಬ್ಬ ಪೇಪರ್ ಹಾಕೊಂಡು ಹೋಗ್ತಾ ಇದ್ದ. ನನಗೆ ಕಣ್ಣಲ್ಲಿ ನನ್ಗೆ ಅನ್ಸ್ಬಿಡ್ತು, ನನಗಿಂತ ಅವನೇ ಶ್ರೀಮಂತ ಅನ್ಸ್ಬಿಡ್ತು ನನಗೆ.
ಹೌದು, ಆ ಕ್ಷಣಕ್ಕೆ ನಿಮ್ ಮನ್ಸಲ್ಲಿ ಬರೋದೇ ಅದು. ಹೌದು, ನೀವಿರೋ ಪೊಸಿಷನ್ಗೆ ಆ ತರ ಯೋಚನೆ ಮಾಡಿದ್ರೆ ಹಂಗೆ ಅನ್ಸುತ್ತೆ. ನಮ್ಮನ್ನ ಹೆಂಗಾದ್ರೂ ಬದುಕಿಸಿ ಕಳಿಸ್ಬಿಡಪ್ಪ ಅಲ್ಲಿಗೆ, ಹೌದೌದು, ನಾನು ಹಂಗಾರ ಆಡ್ಕೊಂಡು ಬದುಕ್ಬಿಡ್ತೀನಿ ಎನ್ನಂಗೆ. ಅದಕ್ಕೆ ಅಂದ್ರೆ ನಮ್ ಮನಸ್ಥಿತಿ ಪರಿಸ್ಥಿತಿ ಆತರ ಇರುತ್ತಲ್ಲ, ಅವಾಗ ಹಂಗ ಅನ್ಸುತ್ತೆ ನಮ್ಗಿನ ಇರೋ ನೋಡಿದ್ರೆ ಅವರೇ ಬೆಸ್ಟ್ ಅನ್ನೋ ತರ. ಸತ್ಯ. ಅಂದ್ರೆ ಆರೋಗ್ಯವಂತ ಮನುಷ್ಯ ಆರೋಗ್ಯವಾಗಿದ್ದು ಬಿಟ್ರೆ ಅಂತ ಕೋಟಿ ಸಂಪಾದಿಸ್ಬೋದು, ಕೋಟಿ ಕಳ್ಕೊಳ್ಬಹುದು. ಹೌದೌದು, ಆರೋಗ್ಯವೇ ಇಲ್ಲ ಅಂದ್ರೆ ಎಲ್ರಿಗೂ ಭಾರ ಆಗ್ಬಿಡ್ತೀವಿ. ಅಯ್ಯೋ ಹಂಗಲ್ ಬದುಕ್ತಿದೀವೇನೋ ಅನ್ನಂಗೆ ಆಗ್ಬಿಡ್ತವೆ. ಪಾಪ ಇವತ್ತಾರೋ ಒಂದು ಹೆಣ್ಮಗಳು ಹಂಗೆ ಅಳ್ತಾ ಇದ್ರು. ಒಂದಾದ್ಮೇಲೆ ಒಂದು ನೋವು, ಒಂದಾದ್ಮೇಲೆ ಒಂದು ಕಷ್ಟ. ಅಯ್ಯೋ ನಮ್ಮ ಮನೆಯವ್ರಿಗೆ ಭಾರ ಹಾಕ್ಬಿಡ್ತೀವಿ. ಅದು ಕಾಯಿಲೆ ಬಂದು ವಯಸ್ಸಾದವ್ರಿಗೇನು ಓಕೆ, ಇನ್ನು ಚೆನ್ನಾಗಿದ್ದಾಗಲೇ ಹಿಂದಿಂದಲೇ ಕಾಯಿಲೆಗಳು ಬಂದ್ಬಿಟ್ರೆ ಬದುಕು ಬೇಡ ಅನ್ಸ್ಬಿಡುತ್ತೆ. ಇದೇನಪ್ಪ, ನಾನು ದುಡ್ದಾಕ್ಬೇಕಾದ ಸಮಯದಲ್ಲಿ, ಎಲ್ಲರನ್ನು ನಗಿಸ್ಕೊಂಡಿರ್ಬೇಕಾದ ಸಮಯದಲ್ಲಿ ನನ್ನನ್ನೆಲ್ಲ ಹಿಂಗೆ ನೋಡ್ಕೊಳ್ಬೇಕಾಯ್ತಲ್ಲ, ಅವ್ರಿಗೂ ಒಂದಿವ್ಸ ಬೇಜಾರಾಗ್ಬಿಟ್ರೆ ನನ್ನ ಕಥೆ ಏನು ಅನ್ಸ್ಬಿಡುತ್ತೆ ಅವಾಗ. ಹೌದು ಅಲ್ವಾ? ಆಯ್ತವ, ನಿನಗೆ ಒಳ್ಳೇದಾಗಲಿ. ಸಾಧ್ಯವಾದಷ್ಟು ತಕ್ಷಣ ನೀನು ಮಾಡಬೇಕಾದ್ರು ಒಂದು ಜಾಬ್, ಅದು ಏನಾದ್ರು ಮಾಡ್ತೀಯೋ ಅಥವಾ ನೀನೇ ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡ್ತೀಯೋ, ಬಟ್ ಏನೇ ಇದ್ರು ಮಕ್ಳ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ನಿರ್ಧಾರ ಮಾಡೋದು. ಅವ್ರ ಅಣ್ಣಂಗೆ ಫೋನ್ ಮಾಡೋದು, ಅಲ್ಲಿ ಯಾರಿಗೋ ಈತನ ವಿಚಾರವಾಗಿ ನೀನು ಅದನ್ನ ಜಸ್ಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಭಾವನೆಯಲ್ಲಿ ಇಟ್ಕೊ. ಬರ್ತಾ ಹೋಗ್ತಾ ಓಕೆ ಏನೋ ಗಂಡ ಅಂತ ಅಷ್ಟೇ. ಅದ್ರ ಹೊರತಾಗಿ ನಿನ್ನ ಜವಾಬ್ದಾರಿಯ ಅಥವಾ ಮನೆಯ ಆಗು ಹೋಗುಗಳ ಒಂದಂಶವನ್ನ ಆತನ ಪಾಲಿಗೆ ಕೊಟ್ಟುಬಿಟ್ಟು ಆಮೇಲೆ ಅಯ್ಯೋ ನಿಮಗೆ ಕೊಟ್ಟಿದ್ನಲ್ಲ ಎಲ್ರಿ ಕೊಡ್ರಿ, ಇಲ್ಲ ಏನ್ ಮಾಡ್ಕೋತೀವಿ, ಮಾಡ್ಕೊಂಡ್ರೆ ಏನ್ ಮಾಡ್ತೀಯಾ? ಹೌದು, ಏನು ಮಾಡಕ್ಕಾಗಲ್ಲ ಕತೆ. ಸೊ ಮಕ್ಕಳ, ಅದರಲ್ಲೂ ನಿಮ್ಮ ಮಗಳ ವಿಚಾರದಲ್ಲಿ ನನಗೆ ಬಹಳ ಖುಷಿ ಆಯ್ತು. ಆಕೆಯನ್ನ ಚೆನ್ನಾಗಿ ಓದಿಸಿ, ಎಲ್ಲಿವರೆಗೂ ಓದಿಸಿ, ಅಥವಾ ಏನೋ ಬದುಕಲ್ಲಿ ಕನಸುಗಳು ಸಾಧನೆ, ಸಡನ್ ಮದುವೆ ಮಾಡಿ ಕಳಿಸ್ಬಿಡುದು. ನನ್ಗೆ ಆತರ ಮೈಂಡ್ ಇಲ್ಲ. ಅವ್ರು ಇನ್ನೂ ಏನೋ ಎಜುಕೇಶನ್ ಮಾಡ್ಬೇಕಂತಾರ, ಅದಕ್ಕೆ ನಾನು ಸಾಥ್ ಕೊಡ್ತೀನಿ. ನಾನು ಕೊಡಿ, ಅವ್ರವ್ರು ದುಡ್ಕೊಂಡು ಅವ್ರವ್ರು ಮಾಡ್ತಾರೆ, ಬಟ್ ಮಾಡ್ಕೊಂತಾರ. ಒತ್ತಾಯ ಮಾಡಿ ಅಯ್ಯೋ ಆ ಹೆಣ್ಮಗಳು ಹಂಗ ಆಗ್ಬಿಡುತ್ತಂತೆ, ನಮ್ದು ಎಲ್ಲ ಹಂಗ ಆಗ್ಬಿಡುತ್ತು, ಆಗೋದ್ನ ಯಾರು ತಡೆಯೋಕ್ಕಾಗಲ್ಲವ. ಒಂದು ಭರವಸೆ ಇಡಿ ಮಕ್ಳ ಮೇಲೆ ಅಷ್ಟೇ. ನನ್ ಅವ್ರಿಬ್ರಿಗೂ ಒಂದೇ ಮಾತು ಹೇಳ್ತೀನಿ, ನನಗೆ ನಿಮ್ಮಷ್ಟು ಒಳ್ಳೆ ತಾಯಿ ಸಿಕ್ಕಿಲ್ಲ ನನ್ಗೆ. ನನಗೆ ನಿಮ್ ತರ ತಾಯಿ ಸಿಕ್ಕಿದ್ರೆ ನಾನು ಬೇರೆನೆ ಮಾಡ್ತಾ ಇದ್ದೆ. ಇದೊಂದ್ ಮಾತು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಅವ್ರಿಗೆ. ಸತ್ಯನಮ್ಮ, ನಿನ್ನ ಧರ್ಮ ನೀನೇ ಪದೇ ಪದೇ ಹೇಳ್ದೆ. ಆ ಧರ್ಮ ಎಂದು ನಿನ್ನನ್ನು ಕೈ ಬಿಟ್ಟಿಲ್ಲ, ಇನ್ನೂ ಬಿಡಲ್ಲ. ಅಂದ್ರೆ ಅದಕ್ಕೆ ಯಶಸ್ಸು ಅನ್ನೋ ತರ ನಿನ್ನ ಮಗನ ಬದುಕಲು ಒಂದು ದೊಡ್ಡ ಜಯ ಅತಿ ಶೀಘ್ರದಲ್ಲಿ ಆತ ನೋಡ್ತಾನೆ. ನಿಮ್ ಬಾಯಾರಿಕೆಯಿಂದ ಬಂದ್ರೆ ಮತ್ತೆ ನಾನು ಕಾಲ್ ಮಾಡಿ ನಿಮಗೆ ನಿಜ ವಿಷಯ ಮುಟ್ಟಿಸ್ತೀನಿ. ನನಗೆ ನನ್ನ ಸ್ವಯಂ ಆ ಪರಮೋಚ್ಚವಾದ ಆಶೀರ್ವಾದ ಹಾರೈಕೆ ನಿನ್ನ ಮೇಲಿದೆ. ಅದು ನಿನ್ನ ಯಶಸ್ಸು ಅಥವಾ ನಿನ್ನ ಶ್ರಮದ ಪ್ರತಿಫಲ ನಿನ್ನ ಮಗನ ಮೂಲಕ ನಿನಗೆ ಸಿಗುತ್ತೆ. ನೀನು ಧೈರ್ಯವಾಗಿರು. ಆ ಗಂಡನ ವಿಚಾರದಲ್ಲಿ ಅದು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಬೇಡ. ಆತನ ದೋಣಿಗೆ ಹತ್ತಿ ಕೂತು ಮಧ್ಯದಲ್ಲೆಲ್ಲ ಹೋಗಿ ಬಾಯಿ ಬಡ್ಕೊಳ್ಳೋತರ ಆಗಬಾರ್ದು. ನಂಗೆ ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನಿಜ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಏನೋ ನಿಧಿನೇ ಸಿಕ್ಬಿಡ್ತು ಅಂತ. ನಮ್ಮ ಮಗನ ಬಗ್ಗೆ ಅಷ್ಟು ಖುಷಿ ಆಗೋಯ್ತು. ನಾನು ಹೇಳಿದ್ ನಿಮ್ಮ ಮಗನ ಯಶಸ್ಸಿನ ಬಗ್ಗೆ, ಆದ್ರೆ ತಾಯಿ ಖುಷಿ ಪಡ್ತಿದ್ದಾಳೆ. ಅದು ತಾಯಿಗಿರೋ ಶಕ್ತಿ. ಊಟ ನಿಮ್ದು ಆಯ್ತು, ಮಾಡ್ಕೊಂಡು ಬಂದೆ. 8 ಗಂಟೆದಲ್ವಾ, ಇದು ಮುಗಿಯೋಕೆ ಇನ್ನೂ 10 ಗಂಟೆ ಆಗ್ಬಿಡುತ್ತೆ. ಆಮೇಲೆ ಅವಾಗ ಊಟ ಮಾಡ್ಲಿಕ್ಕೆ ಆಗಲ್ವಲ್ಲ. ಸೊ ಈ ಕಾರ್ಯಕ್ರಮಕ್ಕೆ 7:30. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಬೇರೆ ಕರೆ ಯಾವ್ದಾದ್ರು ತಗೊಳ್ಳಿ. ನಂಗೆ ನೀವ್ ಇಷ್ಟು ಮಾತ್ರ ನಂಗೆ ಸಮಾಧಾನ ಹೇಳಿದ್ರಲ್ಲ, ನನ್ ನಿಜ ನನ್ ಮಗನ್ ಜೊತೆ ನೀವು ನನ್ಗೊಬ್ರು ಮಗನ್ ತರ ಅನ್ನಿಸ್ತಾ ಇದ್ದೀರಾ. ದೊಡ್ಡ ಸ್ಥಾನ ತಾಯಿ, ಒಳ್ಳೇದಾಗ್ಲಿ. ಯಾವಾಗಾದ್ರೂ ಅಷ್ಟೇ, ಎಲ್ಲೂ ಯಾರೂ ಕೇಳೋರಿಲ್ಲ ಅಂದಾಗ ನೀನ್ ಕರೆ ಮಾಡಿ ಮಾತಾಡ್ಬೋದವ. ನನಗೆ ಅವಶ್ಯವಾಗಿ ನೆನಪಿದೆ, ಸ್ವಯಂ ನಿನ್ನ ಎಲ್ಲ ನೋವುಗಳ ಜೊತೆ ನಿನಗೆ ಹೋರಾಟ ಮಾಡೋ ಶಕ್ತಿ ಅಂತೂ ಭಗವಂತ ನಿನಗೆ ಶಕ್ತಿ ಕೊಟ್ಟೇ ಇದ್ದಾನೆ. ಆದ್ರೆ ಇಲ್ಲಿ ಮಾತಾಡಿದಾಗ ನಿನಗೊಂದೇನೋ ಒಂಚೂರು ಎಕ್ಸ್ಟ್ರಾ ಜ್ಞಾನ ಅಥವಾ ನೆಮ್ಮದಿ ಸಿಗಬಹುದಷ್ಟೇ. ಹಾಗೆ ನೀನ್ ಯಾವಾಗ್ಲೂ ಈ ಜ್ಞಾನಾಶ್ರಮವನ್ನು ನೆನ್ಪಿಟ್ಕೊಳ್ಳವ. ಇಲ್ಲ ಇಲ್ಲ, ನನ್ ಹೇಳ್ತೀನಲ್ವಾ, ಕುಂತ್ರೆ ನಿಂತ್ರೆ ರಾತ್ರಿ ಮಲಗ್ಬೇಕಾರೆ ನನ್ ಇಯರ್ಫೋನ್ ಹಾಕೊಂಡ್ ಮಲಗಿರ್ತೀನಿ. ನಂಗ್ ನಿದ್ದೆ ಬರೋ ಗಂಟ ನನ್ ಕಿವಿಲಿ ಯಾವಾಗ್ಲೂ ಇರುತ್ತೆ. ಒಂದು ಸ್ಟೋರಿನೂ ಬಿಟ್ಟಿಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಹಿಡ್ದಿ ಇಲ್ಲಿವರೆಗೂ ಒಂದು ವಿಡಿಯೋನು ಬಿಟ್ಟಿಲ್ಲ. ನಾನು ಕೇಳಿದೀನಿ, ಒಂದು ವಿಡಿಯೋನು ಬಿಟ್ಟಿಲ್ಲ. ಸಂತೋಷನಮ್ಮ, ಅದರಿಂದ ನಿನಗೊಂಚೂರು ನೆಮ್ಮದಿ. ಒಂದ್ ಸ್ವಲ್ಪ ಅಲ್ಲ, ನನ್ ಜೀವನನೇ ಬದಲಾಗಿದೆ. ನನ್ ತುಂಬಾ ನಾನು ಇಷ್ಟೊಂದ್ ಧೈರ್ಯವಾಗಿರೋಕೆ, ಇಷ್ಟೊಂದ್ ತಾಳ್ಮೆಯಿಂದ ಇರೋಕೆ ನನ್ ಜೀವನನೇ ಬದಲಾಯಿಸ್ಕೊಂಡಿದ್ದೀನಿ. ಖಂಡಿತ ಆ ಮಕ್ಕಳನ್ನ ಅಥವಾ ನೀವು ಎಂದಾದ್ರೂ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ. ನನಗೆ ಬಹಳ ಖುಷಿ ಇದೆ. ನಿಮ್ಮ ಕಥೆಯನ್ನ ಯಾರೋ ನಿಮ್ಮಂತೆ ಗಂಡನಿಂದ ಮೋಸಕ್ಕೊಳಗಾದ ಹೆಣ್ಣುಮಗಳು ಕೇಳಿದಾಗ
ಖಂಡಿತ ನನಗೆ ನಂಬಿಕೆ ಇದೆ ನಿಮ್ಮಿಂದ ಒಂಚೂರು ಭಾಳ ದೊಡ್ಡ ಸ್ಫೂರ್ತಿ ಆ ಹೆಣ್ಮಕ್ಳಿಗೆ. ನನಗೆ ನನ್ನ ಜೊತೆ ಮಾತಾಡಿದ್ರೆ ಅನ್ನೋದಕ್ಕಿಂತ ನಿಮ್ಮ ಕತೆ ಕೇಳಿ ಎಷ್ಟು ಹೆಣ್ಣು ಮಕ್ಕಳುಗಳು, ಯಾಕಂದ್ರೆ ನೀವು ಬೇರೆಯವ್ರ ಕತೆ ಕೇಳಿ ಹೇಗೆ ಸ್ಫೂರ್ತಿಗೊಂಡ್ರು, ನಿಮ್ಮ ಕಥೆಯೂ ಅಷ್ಟೇ ಸ್ಫೂರ್ತಿಯಿಂದ ಇದೆ. ಹೌದು ನಿಜ. ಆ ಹೆಣ್ಣು ಮಕ್ಕಳಿಗೆ ನಿಮ್ಮ ಬದುಕು ಎಚ್ಚರಿಕೆಯ ಪಾಠ ಆಯಿತು ಅನ್ನೋದಾದ್ರೆ ಅದು ನಿಮ್ಮ ಪಾಲಿಗೆ ಸಿಕ್ಕಂತ ಒಂದು ಭಾಗ್ಯ ಅದು. ಯಾಕಂದ್ರೆ ನಮ್ಮ ಬದುಕು ಒಬ್ಬರಿಗೆ ಬೆಳಕಾಗುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇಕಾ? ಅಂದ್ರೆ ಕೆಲವ್ರು ಈ 5 ಬೆಳ್ಳು ಒಂದೇ ಸಮಕ್ಕೆ ಇಲ್ಲ ಅಂತಾರೆ. ಎಲ್ಲರ ಜೀವನದಲ್ಲೂ ಒಂದೊಂದರ ಸಮಸ್ಯೆ ಇದೆ. ಅದೆಲ್ಲಾನು ಕೇಳಿದ್ರೆ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವ ಸರಿ ಯಾವ ತಪ್ಪು ಅನ್ನೋದು ನಾವು ಅದನ್ನ ತೆಗಿಬಹುದು. ಸತ್ಯ ಸತ್ಯ ಸತ್ಯ. ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಮನೇಲಿ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಆ ವಿಷಯ ಕೇಳಿದ ತಕ್ಷಣ ಮೊದ್ಲು ಏನ್ ಮಾಡ್ತೀವಿ, ನಮ್ಮ ಮನೆ ಸಿಲಿಂಡರ್ ಕಡೆ ಆತರ ಅಲ್ವಾ? ಒಂಥರ ನೀವ್ ಒಂಥರ ಈ ಕರ್ನಾಟಕಕ್ಕೆ ಒಂಥರ ದಾರಿ ದೀಪ ನೀವು. ಅಯ್ಯೋ ದೊಡ್ಡ ಮಾತು ನಿಜ. ಯಾಕಂದ್ರೆ ತುಂಬಾ ಜನಕ್ಕೆ ಬೆಳಕಾಗೋ ಅನ್ನೋದೊಂದು ಸ್ಫೂರ್ತಿ ಮಾತು ಕೊಡ್ತೀರಾ ನೀವು, ತರ ಸ್ಪಾರ್ಕ್ ಇರ್ತಾರ. ಅದಕ್ಕೆ ನೀವೇನ್ ನಮಗೆ ಕಮಿಷನ್ ಕೊಡೋದು ಅಂದ್ರೆ ನಾನು ಹೇಳಿದ ಒಂದಷ್ಟು ವಿಚಾರವನ್ನು ಪಾಲಿಸಿಬಿಟ್ರೆ ಅದೇ ದೊಡ್ಡ ಕಮಿಷನ್. ಹೌದು. ಅಂದ್ರೆ ನೀವೊಂದು ಸಜೆಷನ್ ಕೊಡ್ತೀರಲ್ಲ, ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅದ್ಭುತ. ಕೃಷ್ಣನ ಅನುಗ್ರಹ ಇಲ್ಲದೆ ನೀವು ಇಲ್ಲಿಗೆ ಬರ್ಲಿಕ್ಕಾಗಲ್ಲ, ಮಾತಾಡ್ಲಿಕ್ಕಾಗಲ್ಲವ. ನನಗೆ ಬಾಯಾರಿ ನುಡಿದಿದ್ದೀನಿ ನಿನ್ನ ಮಗನ ಬದುಕು ಹೇಗಿರ್ಬೇಕಂದ್ರೆ ಇಂಥ ಜಾಗದಿಂದ ಬಂದ ಒಬ್ಬ ಮಗ ಹಿಂಗಾದ ಅಂತ ಜಗತ್ತು ಮಾತಾಡಬೇಕು. ಅದಕ್ಕೆ ಯಾರಾದರೂ ಒಬ್ರು ಸಾಧಕರನ್ನ, ಅಯ್ಯೋ ಅವ್ರು ಆಟೋ ಡ್ರೈವರ್ ಮಗನಂತ ಕಣಪ್ಪ, ಸಾಧಕ ಹೌದು, ಬಟ್ ಅವನು ಆಟೋ ಡ್ರೈವರ್ ಅಥವಾ ಯಾರೋ ಬಡಗಿ ಮಗನಂತೆ ಅಂದ್ರೆ ಅಂಥ ಜಾಗದಿಂದ ಬಂದಾಗ ಸಾಧಕನಿಗೂ ಬೆಲೆ. ಯಾಕೆ? ಅವನು ಎಂಥ ಜಾಗದಿಂದ ಈ ಸಾಹುಕಾರ ಮನೆಯಿಂದ ಬಂದ ಸಾಧಕರಿಗೆ ಅಷ್ಟು ಗೌರವ ಇರಲ್ಲ ಅನ್ನೋದಕ್ಕಿಂತ ಅವ್ರ ಸಾಧನೆ ಅಷ್ಟೇ ಯಶಸ್ಸು ಕೆಲಸ ತುಂಬಾ ಸದ್ದು ಮಾಡಲ್ಲ. ಅದೇ ಒಬ್ಬ ಗುಡಿಸ್ಲಿಂದ ಬಂದವನು ಒಂದಾಗ ಎಷ್ಟು ಸದ್ದು ಮಾಡುತ್ತಲ್ಲ, ಅಲ್ಲಿ ಪರಿಶ್ರಮ ಕಷ್ಟ ಇರುತ್ತಲ್ವಾ. ಆ ಗುಡಿಸ್ಲು ಅಂದ ತಕ್ಷಣ ಅವನ ಕಥೆನೇ ಬಹಳ ಅದ್ಭುತವಾಗಿರುತ್ತೆ ಅಲ್ವಾ? ಅದಕ್ಕೆ ಸೋತು ಗೆದ್ದವನ ಬದುಕಿನ ಕತೆ ತುಂಬಾ ರುಚಿಯಾಗಿರುತ್ತೆ ಅಲ್ವಾ? ಹಾಗಾಗಿ ಅಂಥದ್ದೇ ಈ ಸೋಲು, ಇದೇನೋ ನೋಡಿದ್ದಾನೆ ನಿಮ್ಮ ಮಗ, ಅದೆಲ್ಲವನ್ನ ನಾಳೆ ದಿನ ಆತ ಹೇಳ್ತಾ ಹೋದ್ರೆ ಆತನ ಬದುಕು, ಆತನ ಕತೆ ತುಂಬಾ ಅವ್ನ್ ಮಾಡ್ತಾನ ಇಲ್ವಾ ಸಾಧನೆ, ಬಟ್ ಒಂದೊಂದ್ ಮಾತು ಹೇಳ್ತಾ ಇದ್ರೆ ನಂಗೆ ಕೇಳಕ್ಕೆ ಖುಷಿ ಆಗುತ್ತೆ. ಆತರ ಹೇಳ್ತಿರ್ತಾನೆ. ನಾನು ಈ ದಿನ ಸುಮ್ಮನೆ ನೋಡುದಿಲ್ಲ, ನಿನ್ನ ಮೂಲಕ ನಿನ್ನೆಲ್ಲ ಪರಿಶ್ರಮಗಳು ಫಲ ಕೊಡ್ಲಿಕ್ಕೆ ಶುರು ಮಾಡ್ತವೆ. ಅದ್ರ ಕಡೆ ಗಮನ ಕೊಡು. ಅವರನ್ನ ಇನ್ನಷ್ಟು ಸಂಸ್ಕಾರಿಗಳನ್ನಾಗಿ ಮಾಡು, ಅವ್ರಿಗೆ ಇನ್ನಷ್ಟು ಹುರಿದುಂಬಿಸು. ಯಾವುದು ಹೋಗಿದೆಯೋ ಅದರ ವಿಚಾರ ಮನೆಯ ವಾಸ್ತುಗೃಹದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡ. ಸರಿ ಆಯ್ತು. ಒಳ್ಳೇದಾಗ್ಲಿ ತಾಯಿ. ನೋಡಿ, ವಿಚಾರ ಏನಂದ್ರೆ ಈ ಹೆಣ್ಮಗಳ ವಿಚಾರವಾಗಿ ನೋಡಿ, 39 ವಯಸ್ಸು, 2 ಮಕ್ಕಳಿದ್ದಾರೆ ಈ ತಾಯಿಗೆ. ಆ ಮಕ್ಕಳು ಹೇಗೆ, ಒಂದು ಹೆಣ್ಮಗಳು ಕಾಲೇಜ್ಗೆ ಹೋಗಿ ಬಂದು ಡ್ಯಾನ್ಸ್ ತರಬೇತಿ ಕೊಡೋದು, ಟ್ರೈನಿಂಗ್ ಕೊಡೋದು. ಆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಇವರು ತುಂಬ ಬಾಲ್ಯದಲ್ಲಿದ್ದಾಗಲಿಂದ ಏನು ಸ್ಕೂಲ್ಗೆ ಹೋಗಿ ಸುಮ್ಮನೆ ಇಲ್ಲ, ಸ್ಕೂಲ್ಗೆ ಹೋದು ಬಂದು ಬ್ಯಾಗ್ ಎಸೆಯೋದು, ಒಂಚೂರು ಓದ್ಕೊಳ್ಳೋದು, ಉಂಡು ಮನಿಗೊಳೋದು ಅಷ್ಟೇ ಅಲ್ಲ, ಏನೋ ಕಲ್ತರು, ಡ್ಯಾನ್ಸ್ ಕಲ್ತರು, ಹಾಡು ಕಲ್ತರು. ಇವತ್ತು ನೋಡಿ ಅದು ಇನ್ನೊಬ್ಬರಿಗೆ ಹೇಳ್ಕೊಡ್ತಿದ್ದಾರೆ. ಒಂದು ಗುರುವಿನ ಸ್ಥಾನ ಈ ಮಗಳಿಗೆ, ಈ ವಯಸ್ಸಲ್ಲಿ ಗುರುವಿನ ಸ್ಥಾನ. ಇನ್ನೊಂದು ಅದರಿಂದ ಅಲ್ಪ ಸ್ವಲ್ಪ ದುಡಿಮೆ. ಯಾರಿಗೆ ಗೊತ್ತು, ನಾಳೆ ದಿನ ಈ ಹೆಣ್ಮಗಳು, ಇವ್ರ ಮಗಳು ಓದ್ತಾ ಇರೋ ಎಜುಕೇಷನ್ ಬಿಟ್ಟು ಈ ಡ್ಯಾನ್ಸೇ ಈಕೆಗೆ ಬದುಕು ರೂಪಿಸಿ ಕೊಡ್ಬೋದು ಅಲ್ವಾ? ಹಾಗಾಗಿ ನಿಮ್ಮ ಮಕ್ಕಳು ಕೂಡ ಓದೋದು, ಬಂದು ಮನೇಲಿ ಬ್ಯಾಗ್ ಎಷ್ಟು ಮನೆಗೆ ಇಲ್ಲ, ಒಂದು ಕರಾಟೆ ಕಲಿಸಿ, ಒಂದು ಸಂಗೀತ ಕಲಿಸಿ, ಇಲ್ಲ ಯಾವುದೋ ಕ್ರೀಡೆಗೆ ಭಾಗವಹಿಸೋ ಥರ ಮಾಡಿ. ಗೊತ್ತಿಲ್ಲ ಯಾರ ಬದುಕು ಎಲ್ಲಿ ಅರಳುತ್ತೋ. ಸಂಗೀತ, ನೃತ್ಯ ಅಥವಾ ಕ್ರೀಡಾಪಟು ಅಥವಾ ಕರಾಟೆ ಅಥವಾ ಈ ಥರ ವಿದ್ಯೆಗಳಿದ್ದಾವಲ್ಲ, ಪ್ರೊಫೆಷನಲ್ಲಿ ತಗೊಳ್ಳದೆ ಹೋದರೂ ಕೂಡ ಈ ವಿದ್ಯೆಗಳು ಆ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ತವೆ. ಹೀಗೆ ಇರಬೇಕು. ಯಾಕಂದರೆ ಸರಸ್ವತಿಯ ವಿಚಾರಕ್ಕೆ ಬಂದು ಆ ಮಕ್ಕಳು ಕೂತ ತಕ್ಷಣ ಶಾಲೆಯಲ್ಲಿ ಅವರು ತುಂಬ ಪೋಲಿಗಳು ಅಥವಾ ತುಂಬ ತರಲೆಗಳು ಇರ್ಬೋದು, ಬಟ್ ಸಂಗೀತವೋ ನೃತ್ಯವೋ ಈ ಥರದ್ದೇನೋ ಸೇರಿಕೊಂಡ ತಕ್ಷಣ ಅವರಲ್ಲಿ ಒಂದು ಸೀರಿಯಸ್ನೆಸ್ ಬೆಳೀತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸೈಡಲ್ಲೂ ಏನೋ ಒಂದು ಡ್ಯಾನ್ಸೋ, ಸಂಗೀತವೋ, ಇನ್ನೇನೋ ಒಂದಷ್ಟು ವಿದ್ಯೆಗಳನ್ನು ಕೊಟ್ಟಿರಿ. ನಾಳೆ ದಿನ ಉಪಯೋಗಕ್ಕೆ ಬರಬಹುದು ಏನು
ಅಲ್ವಾ? ಒಳ್ಳೆಯದಾಗಲವ, ಶುಭವಾಗಲಿ.